निमेषाय सरस्वत्यै पार्वत्यै गुरवे नमः। दक्षिणामूर्तये चैव सकलकार्यार्थसिद्धये दक्षिणामूर्तये चैव सकलकार्यार्थसिद्धये ಹರಿಯುಳು ದಿಶೆ
ಧ್ವಾಂತ ನಿವಾರಣೈಕತರಣಿ ವಿಘ್ನಾಟವಿ ಹವ್ಯವ ವಿಘ್ನೋ ವ್ಯಾಳಕುಲು ಪ್ರಮತ್ತ ಗರುಡು ವಿಘ್ನೇಭ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಭಿ ಕುಂಭೋದ್ಭವ ವಿಘ್ನಾ ಗಗನ ಪ್ರಚಂಡ ಪವನೋ ಶ್ರೀ ವಿಘ್ನೇಶ್ವರ ಪಾತು ಗಜಮುಖ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸೋ ವರದ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಪರಮ ಚಿತ್ತ ದೇವ ದೇವ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ದೇವ ಓ ದೇವ ದೇವರ ದೇವನಲ್ಲವೋ ಗಜಮುಖನಾಥ ತ್ರಿಜಗವಂದಿತ ವರವಿಗದಾತ ಪುನರದಾತ ವಾರಿಜ ಸಂಭವ ಸುರವಂದಿತ ಪದಾಂಬುಜ ವಾರಿಜ ಸಂಭವ ಸುರವಂದಿತ ಪದಾಂಬುಜ ಗೌರಿಯವರ ಗಣನಾಯಕ ಗಣಪತಿ ಮೂಷಕ ವಾಹನರೇ ಕೈ ಕೈ ಸದ್ದಿನದಿ ಹಿಂದಿರುಗಿ ತಲೆಬಾಗಿ ಪರಮಾನಂದ ಭಕ್ತಿಯೊಳ್ ಅಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾಧ್ಯಮರರಿಂಗೆರಗಿ ನಾ
ಕವಿಗಳ ಗಣಿಗೆ ಬಲ ಬಂದು ಪೇಳುವೆ ನೀ ಕಥಾಮೃತವ ಆ ಕವಿಗಳ ಕನ್ನಡಿಗೆ ಬಲ ಬಂದು ಬೀಳುವೆ ನೀ ಕಥಾಮೃತವ ಜಗದ್ರಕ್ಷಕ ನೀನೇ ರಕ್ಷಿಸು. ವಿಶ್ವವಿರಾಟ್ ಸ್ವರೂಪನ ಪಾದವನ್ನ ಪಾತಾಳವೆಂತಲೂ ಕಟಿ ಪ್ರದೇಶವನ್ನ ಮೃತ್ಯಲೋಕವೆಂತಲೂ ಶಿರೋಭಾಗವನ್ನ ಸ್ವರ್ಗ ಎನ್ನುವುದಾಗಿಯೂ ವಿಭಾಗಿಸಲ್ಪಟ್ಟರು. ಮನುಷ್ಯನೊಬ್ಬನ ದೇಹದಲ್ಲಿ ಶಿರವು ಹೇಗೆ ಪ್ರಧಾನವೆನಿಸಿಕೊಳ್ಳುತ್ತದೆಯೋ ಹಾಗೆ ಈ ಸೃಷ್ಟಿಯ ರಚನೆಯಲ್ಲಿ ಸ್ವರ್ಗ ಎನ್ನುವುದು ಪ್ರಧಾನವೆನಿಸಿಕೊಳ್ಳುತ್ತದೆ. ಮೂರು ಲೋಕಗಳಲ್ಲಿ ಆಗು ಹೋಗುಗಳನ್ನೆಲ್ಲವನ್ನ ನಿರ್ಧರಿಸಬೇಕಾಗುವುದು ಸ್ವರ್ಗ ಪ್ರದೇಶದಿಂದಲೇ. ಹಾಗಾಗಿ ಸ್ವರ್ಗಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಎನ್ನುವುದು ಬಂದದ್ದು. ಸ್ವರ್ಗದ ಆಗು ಹೋಗುಗಳನ್ನ ನಿರ್ಧರಿಸುವುದಕ್ಕಾಗಿ ಮೂರು ಮೂರ್ತಿಗಳು ಒಬ್ಬ ಅಧ್ಯಕ್ಷನನ್ನಾಗಿ ನೇಮಿಸಿದರು. ಅವನಿಗೆ ಇಂದ್ರ ಎನ್ನುವುದಾಗಿ ಕರೆದರು. ದೇವತೆಗಳೆಲ್ಲರಿಗೂ ಇಂದ್ರ ಒಡೆಯ ನೆನೆಸಿಕೊಂಡ ಕಾರಣಕ್ಕಾಗಿ ದೇವೇಂದ್ರ ಎನ್ನುವುದಾಗಿ ಆತನನ್ನ ಸಂಬೋಧಿಸಲಾಗುತ್ತದೆ. ಹಾಗಂದ ಮಾತ್ರಕ್ಕೆ ಕಲ್ಪದ
ಆದಿಯಿಂದ ಅಂತ್ಯದವರೆಗೆ ಒಬ್ಬನೇ ದೇವೇಂದ್ರನು ಕೇಳಿದರೆ ಅಲ್ಲವೇ ಅಲ್ಲ. ಒಂದು ಕಲ್ಪ ಅಳಿಯುವುದರೊಳಗೆ 14 ಮನ್ವಂತರಗಳು ಆಗಿ ಹೋಗುತ್ತದೆ. ಆ ಮನ್ವಂತರಕ್ಕೆ ಒಂದು ಮನ್ವಂತರಕ್ಕೆ ಒಬ್ಬ ದೇವೇಂದ್ರನ ಆಯ್ಕೆಯೂ ಆಗುತ್ತದೆ. ಅದರ ಅರ್ಥ ದೇವೇಂದ್ರ ಎನ್ನುವರು ಹಿಂದೆಯೂ ಆಗಿ ಹೋಗಿದ್ದಾರೆ, ಮುಂದೂ ಆಗುವವರಿದ್ದಾರೆ. ಆದರೆ ಈ ಕಾಲಕ್ಕೆ ದೇವೇಂದ್ರ ಪದವಿಯನ್ನ ನಾನು ಅಲಂಕರಿಸಿದ್ದೇನೆ. ಹೇಗೆ? ಶತಮಕವನ್ನ ಮಾಡುವುದರ ಮುಖೇನವಾಗಿ 3 ಮೂರ್ತಿಗಳ ಕೃಪೆಗೆ ಪಾತ್ರನಾಗಿ ಈ ದೇವಗದ್ದುಗೆಯನ್ನೇನು ಏರಿದ್ದೇನೆ. ಆದರೆ ಇರಬಹುದಾದಂತಹ ವಿಶೇಷವಾದಂತಹ ಈ ಸಭೆ ಇಂದ್ರನ ಅಮರಾವತಿ ಎನ್ನುವುದಾಗಿ ಕರೆಯಲ್ಪಡುತ್ತದೆ. 150 ಯೋಜನ ಉದ್ದ, 100 ಯೋಜನ ಅಗಲ, 5 ಯೋಜನ ಎತ್ತರವಾದಂತಹ ಈ ಸಭೆಯಲ್ಲಿ ಸೇರಿರುವರು ಅದೆಷ್ಟು ಸಿದ್ಧರಿದ್ದಾರೆ, ಸಾಧ್ಯರಿದ್ದಾರೆ, ಗಂಧರ್ವರಿದ್ದಾರೆ, ಕಿನ್ನರರಿದ್ದಾರೆ, ಕಿಂಪುರುಷರಿದ್ದಾರೆ, ಗರುಡರಿದ್ದಾರೆ, ಮನು ಮುನಿಗಳಿದ್ದಾರೆ. ಇಂಥವರೆಲ್ಲರೂ ಸೇರಿರುವಂತಹ ಸಭೆಗೆ ಅಧ್ಯಕ್ಷನಾಗಿ ಇದ್ದೇನೆ. ಅಷ್ಟೇ ಅಲ್ಲ, ನಮಗೆ ಭೋಗಿಸುವುದಕ್ಕೆ ಬೇಕಾಗಿ ಕಲ್ಪಿಸಿದ್ದನ್ನು ನೀಡುವಂತಹ ಕಾಮಧೇನುವೋ, ಬೇಕಾದುದನ್ನು ನೀಡಬಹುದಾದಂತಹ ಕಲ್ಪವೃಕ್ಷವೋ, ಉಚ್ಚಶ್ರವ ಕುದುರೆಯೋ, ಏರಿ ನಡೆಯುವುದಕ್ಕೆ ಐರಾವತವೋ, ಅದಲ್ಲ ವಿಹರಿಸುವುದಕ್ಕೆ ಬೇಕಾಗಿ ಬೃಂದಾವನೆಯೋ, ಎಲ್ಲವುಗಳು ಸಹ ಇದೆ. ಆದರೆ ಇವೆಲ್ಲಗಳು ಇದ್ದ ಮಾತ್ರಕ್ಕೆ ನಾವು ಭೋಗಲಾಲಸೆಯಿಂದ ಕಾಲವನ್ನ ಕಳೆಯುವ ಹಾಗಿಲ್ಲವಲ್ಲ. ಭೂಲೋಕದಲ್ಲಿ ಮಾನವರೆಲ್ಲರೂ ಮಾಡುವಂತಹ ಯಾಗದ ಹವಿಸ್ಸನ್ನ ಉಂಡು ಅವರಿಗೆ ಬೇಕಾದ ಬೆಳೆ ಮಳೆಗಳನ್ನ ಕಾಲಕಾಲಕ್ಕೆ ನೀಡಬೇಕಾದದ್ದು ನಮ್ಮ ಕರ್ತವ್ಯ. ಅಷ್ಟೇ ಅಲ್ಲ, ಎಲ್ಲಿ ಧರ್ಮದಲ್ಲಿ ಚ್ಯುತಿ ಬಂತು, ಎಲ್ಲಿ ಅಧರ್ಮ ತಾಂಡವಾಡಿತು ಅಂತ ಆದ್ರೆ ಆ ಅಧರ್ಮವನ್ನ ಅಳಿಸುವುದಕ್ಕೆ ಬೇಕಾದ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಡಬೇಕಾಗುತ್ತದೆ. ನಾವೇ ಹೋಗಿ ಅಧರ್ಮವನ್ನು ಅಳಿಸಬೇಕು. ಅದಲ್ಲ ಅಂತ ಆದ್ರೆ ನಮಗೆ ರಕ್ಷಕರಾಗಿ ಇದ್ದಾರೆ ತ್ರಿಮೂರ್ತಿಗಳು, ಅವರಲ್ಲಿ ಹೋಗಿ ಬೇಡಿಕೊಳ್ಳಬೇಕು. ಅವರು ನಮಗೆ ಪರಿಹಾರವನ್ನೇನು ನೀಡುತ್ತಾರೆ. ಆದರೆ ಏನು ಮಾಡುವ, ಇಷ್ಟೆಲ್ಲ ಒಂದು ಸುಖ ಭೋಗಗಳಿಂದ ನಾವು ಇದ್ದರೂ ಸಹ ನಮಗೆ ಒಂದು ಚಿಂತೆ ಆಗಾಗ ಕಾಡ್ತಾ ಇದೆಯಲ್ಲ. ಎಂದಿಗೂ ಬಿಡಲೆಮ್ಮ ವೈರವ, ಎಂದಿಗೂ ಬಿಡಲೆಮ್ಮ ವೈರವ, ಮಂದಮತಿಗಳು ಸ್ವರ್ಗ ಸೇರಲು, ಮಂದಮತಿಗಳು ಸ್ವರ್ಗ ಸೇರಲು. ಬಂದರೇನರು ಮಾಡ್ಬಿರೆನ್ನುವ ಅಂದ ಹೇಳಿ, ಬಂದರೆ ಏನನು ಮಾಡ್ಬಿರೆನ್ನುವ ಅಂದ ಹೇಳಿ. ಬಂದರೆ ಏನನ ಮಾಡ್ಬಿರೆನ್ನುವ ಅಂದ ಹೇಳಿ. ಸುಮನಸರೇ, ಸ್ವರ್ಗಲೋಕದ ಆಕಾಂಕ್ಷಿಗಳಾಗಿ ಬರುವವರು ಅದೆಷ್ಟೋ ಜನ. ಭೂಲೋಕದಲ್ಲಿರುವವರೆಲ್ಲರೂ ತಮ್ಮದಾದಂತಹ ಪುಣ್ಯವನ್ನ ಹೊತ್ತು ಸ್ವರ್ಗದ ವಾಸಿಗಳಾಗಿ ಬರ್ತಾರೆ. ಇಲ್ಲಿ ಬಂದು ತಮ್ಮ ಪುಣ್ಯತಮವಾದಂತಹ ಪುಣ್ಯದ ಶೇಷ ಇರುವವರೆಗೂ ಇಲ್ಲಿಯ ವಾಸಿಗಳಾಗಿ ನಂತರ ಮರ್ತ್ಯಲೋಕಕ್ಕೆ ಹೋಗುತ್ತಾರೆ. ಇಲ್ಲಿರುವ ದೇವತೆಗಳು ತಪ್ಪಾದಂತಹ ಕಾರ್ಯವನ್ನ ಗೈದರು ಅಂತ ಆದರೆ ಶಾಪಕ್ಕೊಳಗಾಗಿಯೋ ಅಥವಾ ಇನ್ನಾವುದೋ ರೀತಿಯಲ್ಲೂ ಮೃತ್ಯಲೋಕಕ್ಕೆ ಹೋಗುತ್ತಾರೆ. ತಮ್ಮ ಪಾಪವನ್ನ ಪರಿಹರಿಸಿಕೊಂಡು ಬರುವುದಕ್ಕೆ, ಅಲ್ಲ ಶಿಕ್ಷೆ ರೂಪದಲ್ಲಿ ಅದನ್ನು ಪರಿಹರಿಸಿಕೊಳ್ಳುವುದಕ್ಕೆ. ಹಾಗಾಗಿ ಅವರ ಕುರಿತಾಗಿ ನಾವು ಚಿಂತಿಸಬೇಕಾದ ಅಗತ್ಯವಿಲ್ಲವೇ ಇಲ್ಲ. ಆದರೆ ನಮಗೆ ಆಗಾಗ ಕಾಡುತ್ತಾ ಇರುವಂತಹ ಒಂದು ಪ್ರಶ್ನೆಯಲ್ಲ, ಸಮಸ್ಯೆ ಏನು ಗೊತ್ತೋ? ನಮ್ಮದೇ ದಾಯಾದಿ ಮಕ್ಕಳೆನಿಸಿಕೊಂಡಂತಹ ದಾನವರು ಆಗಾಗ ಸುರಲೋಕದ ಮೇಲೆ ದಾಳಿಯನ್ನ ಇಡುತ್ತಾರೆ. ಯಾಕೆ ಗೊತ್ತೋ? ಇಲ್ಲಿಯದಾದಂತಹ ಒಂದು ಸಿಂಹಾಸನದ ಆಸೆಯಿಂದಲಾಗಿ ಇದುವರೆಗಾಗಿ ಬರ್ತಾರೆ. ಹಾಗಾಗಿ ಅಂತವರು ಬಂದ್ರು ಅಂತ ಆದ್ರೆ ನೀವು ಏನು ಮಾಡ್ತೀರಿ? ಕೇಳು ಪುರಂದರ ಮಾತಾ, ಕೇಳು ಪುರಂದರ ಮಾತಾ, ಕೇಳು ಪುರಂದರ
ಲೀಲೆಯಿಂದಲೇ ನಾಗ ಪಾಲಿಪೆ ನೀನು ಲೀಲೆಯಿಂದಲೇ ನಾಗ ಲೀಲೆಯಿಂದಲೇ ನಾಗ ಪಾಲಿಪೆ ನೀನು ಧನುಜರ ಭಯವೇಕೆ ಬೇಡಿದೆ ನಾನು ಧನುಜರ ಭಯವೇಕೆ ಬೇಡಿದೆ ನಾನು ಬೇಡಿದೆ ನಾನು ಲೀಲೆಯಿಂದಲೇ ನಾಗ ಪಾಲಿಪೆ ನಾನು ಧನುಜರ ಭಯವೇಕೆ ಬೇಡುವೆ ನಾನು ಕೇಳು ಪುರಂದರ ಮಾತ ಕೇಳು ಪುರಂದರ ಮಾತ ದೇವೇಶ, ಮನಸರೇ ಹಿಂದೆ ಅನೇಕ ದಾನವರು ಹಾ ನಮ್ಮ ಪುರವನ್ನು ಆಳಲು ಬಂದಿದ್ದಾರೆ. ಹಾಗೆಯೇ ಅವರನ್ನು ಹೆಡೆಮುರಿ ಕಟ್ಟಿ ಹಾ. ಯಮನಾಲಯಕ್ಕೆ ಕಳಿಸಿದ್ದಾಗಿದೆ. ಹಾಗೆಯೇ ಮತ್ತೇನಾದರೂ ಅವರು ಬಂದರು ಎಂತಾದರೆ ಏನು ಮಾಡುವುದು ಎನ್ನುವುದು ನಿಮ್ಮ ಚಿಂತೆ ಅಲ್ಲವೇ ಹಾ ದೇವೇಶ? ಏನು ಸುರಪಾಲ ಬಿಡು ಚಿಂತೆಯೋ ಸುರಪಾಲ ಬಿಡು ಚಿಂತೆಯೋ ದಾನವರ ದೊರಕೆ ನಾನು ಹೆಣುಜಿಯ ದಾನವರ ದೊರಕೆ ನಾನು ಹೆಣುಜಿಯ ದೊರಕೆ ಕೊಡುವೀಳೆಯವನು ಈ ಕ್ಷಣದಿ ಕರೆದಿರುವ ಜಯವರದನು ದೇವೇಂದ್ರ, ದಾನವರು ಮತ್ತೇನಾದರೂ ನಮ್ಮ ಲೋಕಕ್ಕೆ ಬಂದರು ಅಂತ ಆದರೆ ಹಾ ಇದೋ ಈ ಅಗ್ನಿ ಬೆಂಕಿಯಿಂದ ಸುಟ್ಟು ಅವರನ್ನು ಬೂದಿ ಮಾಡುತ್ತೇನೆ. ಅದರ ಬಗ್ಗೆ ನಿನಗೆ ಚಿಂತೆ ಬೇಡ. ಸುಮನಸರೇ ಹಾ ದಾನವರು ಏನಾದರೂ ಲಗ್ಗೆ ಇಟ್ಟರು ಅಂತ ಆದರೆ ಏನು ಮಾಡ್ತೀರಿ ಎನ್ನುವುದಾಗಿ ನಿಮ್ಮದಾದಂತಹ ಅನಿಸಿಕೆಗಳನ್ನೇನು ಹೇಳಿದಿರಿ ಅಲ್ಲ, ಅಭಿಪ್ರಾಯಗಳನ್ನು ಹೇಳಿದಿರಿ. ಹಾ ಆದರೆ ನಿಮ್ಮದಾದಂತಹ ಈ ಒಂದು ನುಡಿಗಳನ್ನ ಕೇಳಿದಾಗಲೇ ಸಂತೋಷವಾಗಲೇಬೇಕು. ಆದರೆ ನಾವು ಹಿರಿ ಹಿಕ್ಕುವ ಹಾಗಿಲ್ಲ. ಹಾ. ಬಂದಂತಹ ಸಮಸ್ಯೆ ಈಗ ಮತ್ತೆ ನಮ್ಮನ್ನ ಕಾಡುತ್ತಾ ಇದೆ. ಪರಬನಾನ್ವಿತರಾದಂತಹ ದಾನವರು ಮತ್ತೆ ದೇವಲೋಕದ ಕಡೆ ಮುಖವನ್ನ ಮಾಡಿದ್ದಾರೆ ಎನ್ನುವ ಸುದ್ದಿಯನ್ನ ಕೇಳ್ಪಟ್ಟಿದ್ದೇನೆ. ಹಾ. ಹಾಗಾಗಿ ಈ ವಿಷಯದ ಕುರಿತಾಗಿ ನಾವು ಇಲ್ಲೇ ಚಿಂತೆಯನ್ನ ಮಾಡುತ್ತಾ ಕುಳಿತೆವು ಅಂತಾದರೆ ಹಾ. ಪರಿಹರಿಸುವುದಕ್ಕೆ ನಮ್ಮಿಂದಂತಲೂ ಸಾಧ್ಯವಾದದ್ದಲ್ಲವೇ ಅಲ್ಲ. ಹೌದು. ಪ್ರತಿ ಕ್ಷಣದಲ್ಲೂ ನಮ್ಮನ್ನ ಕಾಯುತ್ತಾ ಇರುವವನೊಬ್ಬನಿದ್ದಾನಲ್ಲ ಹಾ. ಶ್ರೀಹರಿ. ಅವನಲ್ಲೇ ಹೋಗಿ ನಡೆದ ವಿಚಾರ ಏನು ಎನ್ನುವುದನ್ನು ಅರಿಹಿದಿರುವಂತಾದರೆ ಹಾ. ಆತ ಖಂಡಿತ ನಮಗೆ ರಕ್ಷಣೆಯನ್ನು ಒದಗಿಸ್ತಾನೆ. ಹಾ. ಹಾಗಾಗಿ ನೇರವಾಗಿ ತಡ ಮಾಡುವುದಲ್ಲ, ಸುಮನಸರೆಲ್ಲರನ್ನ ಒಡಗೂಡಿಕೊಂಡು ಹಾ. ನೇರವಾಗಿ ಶ್ರೀಹರಿಯಲ್ಲಿಗೆ ಹೋಗೋಣ. ಮತ್ತೆ ಸ್ವಸ್ಥದಿ
ಸೃಷ್ಟಿಸುವುದಕ್ಕಾಗಿ ಆದಿಮಾಯೆಯಿಂದ ಸೃಜಿಸಲ್ಪಟ್ಟವರು 3 ಮೂರ್ತಿಗಳು, ಬ್ರಹ್ಮ ವಿಷ್ಣು ಮಹೇಶ್ವರರು ಎನ್ನುವ ಹಾಗೆ. ನನಗೆ ವಿಷ್ಣು ಎನ್ನುವ ಹಾಗೆ ನಾಮಕರಣವನ್ನ ಮಾಡುವುದರೊಂದಿಗೆ ಉಳಿದುಕೊಳ್ಳುವುದಕ್ಕೆ ವೈಕುಂಠ, ಪಾಲನಾ ಕಾರ್ಯವನ್ನು ಒದಗಿಸಿಕೊಟ್ಟವಳಿದ್ದಾಳೆ ಅಮ್ಮ. ಅವಳ ಆಣತಿಯ ಮೇರೆಗೆ ಪಾಲನಾ ಕಾರ್ಯವನ್ನು ನೆರವೇರಿಸುತ್ತಾ ಬಂದವನಿದ್ದೇನೆ. ಹಾಗಂತ 3 ಕಾರ್ಯಗಳು ಶ್ರೇಷ್ಠವೇ ಸತ್ಯವಾದರೂ ಪಾಲನಾ ಕಾರ್ಯ ಎನ್ನುವುದು ಅತ್ಯಂತ ಹೊಣೆಗಾರಿಕೆ ಉಳ್ಳಂತಹ ಕಾರ್ಯ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಎಲ್ಲವನ್ನು ಸರಿದೂಗಿಸಿಕೊಂಡು ಹೋಗಬೇಕಾದದ್ದು ನನ್ನ ಹೊಣೆಗಾರಿಕೆ ಇದೆ ಎನ್ನುವುದನ್ನು ಅರ್ಥವಿಸಿಕೊಂಡಂತಹ ನಾನು ಎಲ್ಲವನ್ನ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡುತ್ತಾ ಬಂದವನಿದ್ದೇನೆ. ಅಷ್ಟೇ ಅಲ್ಲ, ನಮ್ಮ ಪ್ರಯತ್ನದಿಂದಷ್ಟೇ ಅಲ್ಲ, ಲೋಕದಲ್ಲಿದ್ದವರೆಲ್ಲರೂ ಸರಿಯಾಗಿ ವರ್ತಿಸಬೇಕು ಎನ್ನುವ ಕಾರಣಕ್ಕಾಗಿ 2 ನೀತಿಗಳುಂಟು. ಒಂದು ಬೃಹಸ್ಪತಿ ನೀತಿ, ಇನ್ನೊಂದು ಶುಕ್ರ ನೀತಿ ಎನ್ನುವ ಹಾಗೆ. ಧರ್ಮದಿಂದಲೇ ಧರ್ಮವನ್ನ ಬೋಧಿಸುವುದು ಬೃಹಸ್ಪತಿಯ ನೀತಿ, ಆದರೆ ಅಧರ್ಮದಿಂದಲಾದರೂ ಧರ್ಮವನ್ನ ಬೋಧಿಸುವುದು ಶುಕ್ರ ನೀತಿ. ಇನ್ನು 3 ವಿಧ ಪ್ರಪಂಚದಲ್ಲಿ, ಒಂದು ಪ್ರಕೃತಿ, ಸಂಸ್ಕೃತಿ, ವಿಕೃತಿ ಎನ್ನುವ ಹಾಗೆ. ಪ್ರಕೃತಿ ಅಂತ ಹೇಳಿದ್ರೆ ಕಬ್ಬನ್ನ ಗದ್ದೆಯಲ್ಲಿ ಬೆಳೆಸುವುದು, ಅದು ಪ್ರಕೃತಿ ಎನ್ನುವ ಹಾಗೆ ಅನ್ನಿಸಿಕೊಳ್ಳುತ್ತದೆ. ಅದೇ ಬೆಳೆದ ಕಬ್ಬನ್ನ ಸರಿಯಾದ ಸಂದರ್ಭಕ್ಕೆ ಕತ್ತರಿಸಿ ಗಾಣಕ್ಕೆ ಸಿಕ್ಕಿಸಿ ಹಾಲನ್ನಾಗಿಸಿ ಅದನ್ನ ಕುದಿಸುವುದರೊಂದಿಗೆ ಬೆಲ್ಲವನ್ನಾಗಿ ಪರಿವರ್ತಿಸುವುದು, ಅದು ಸಂಸ್ಕೃತಿ ಎನ್ನುವ ಹಾಗೆ ಕರೆಯುತ್ತದೆ. ಅದೇ ಬೆಲ್ಲವನ್ನ ಒಂದಿಷ್ಟು ದಿನ ಇಟ್ಟು ಹುಳಿಯಾಗಿಸಿ ಹುಳಿ ಹೆಂಡವನ್ನಾಗಿ ಕುಡಿಯುವುದುಂಟಲ್ಲ, ಅದನ್ನ ವಿಕೃತಿ ಎನ್ನುವ ಹಾಗೆ ಕರೆಯುತ್ತದೆ. ಪ್ರಪಂಚದಲ್ಲಿ ಇವು ಎಲ್ಲವೂ ಬೇಕಾಗುತ್ತದೆ. ಇವು ಎಲ್ಲವೂ ಉಂಟು ಅಂತಾದ್ರೆ ಪ್ರಪಂಚ ಎನ್ನುವ ಹಾಗೆ ಕರೆಸಿಕೊಳ್ಳುವುದಕ್ಕೆ ಸಾಧ್ಯತೆ ಉಂಟು. ಶಿಷ್ಟರು ಎಲ್ಲಿದ್ದಾರೋ ಅಲ್ಲಿ ದುಷ್ಟರು ಇರಬೇಕಾಗುತ್ತದೆ. ದುಷ್ಟರನ್ನ ವಧಿಸಬೇಕಾದದ್ದು ಅನೇಕ ಸಂದರ್ಭದಲ್ಲಿ ನನ್ನ ಕಾರ್ಯವೇ ಆಗಿ ಪಟ್ಟಿದೆ. ಈ ಹಿಂದೆ ಹಿರಣ್ಯಾಕ್ಷ ಎನ್ನುವಂತಹ ದೈತ್ಯ ನನ್ನಿಂದಲೇ ವಧಿಸಲ್ಪಟ್ಟವನಿದ್ದಾನೆ. ಈಗ ಯೋಚನೆ ಮಾಡುವುದು, ಉರುಳರ ಭಯ ಎನ್ನುವಂಥದ್ದಿಲ್ಲದೆ ಇದ್ದರೆ ನಮ್ಮವರೆಲ್ಲ ಜಾಗೃತರಾಗುವುದಕ್ಕೆ ಸಾಧ್ಯವ ಸ್ವಾಮಿ? ನಮ್ಮವರು ಜಾಗೃತರಾಗಬೇಕು ಅಂತಾದ್ರೆ ದುರುಳರು ಇರಬೇಕು. ನೋಡೋಣ ಮುಂದೇನು ಎನ್ನುವ ಹಾಗೆ. ಜಯ ಜಯ ಲಕ್ಷ್ಮೀ ಶುಭವಾಗಲಿ ಎದ್ದೇಳಿ. ನಿಮ್ಮನ್ನ ನೋಡಿದಾಗ ಒಂದು ರೀತಿಯ ಸಂತೋಷವಾದದ್ದು ನನ್ನ ಪಾಲಿಗೆ. ಯಾಕೆ ನೀವು ಇಲ್ಲಿಗೆ ಬರುವುದು ಹೊಸತು ಅಂತ ಅಲ್ಲ, ಈಗ ಬಂದದ್ದು ಇಂದೀಗ ಹೊಸತಾಗಪಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ದುಷ್ಟನಾದಂತ ಹಿರಣ್ಯಾಕ್ಷನನ್ನ ವಧಿಸುವುದರೊಂದಿಗೆ ನಿಮಗೆಲ್ಲರಿಗೂ ಬಂದಿರುವಂತಹ ಕಷ್ಟವನ್ನ ದೂರಪಡಿಸಿದವ ನಾನೇ ಇದ್ದೇನೆ. ಅದಿಂದು ಹಾಗಲ್ಲ, ನೀವೆಲ್ಲವರು ಒಟ್ಟಾಗಿ ಬಂದಿದ್ದೀರಿ. ಏನೋ ಕಾರಣ ಇಲ್ಲದೆ ಬರುವುದಕ್ಕಂತೂ ಸಾಧ್ಯವೇ ಇಲ್ಲ. ಕಾರಣವನ್ನು ಹೊತ್ತು ಬಂದಿದ್ದೀರಿ ಅಂತಾದ್ರೆ ಏನು ಕಾರಣ ಹೇಳ್ತೀರೋ ಅದನ್ನ. ನಮ್ಮನ್ನ ಕಂಡಾಗ ಆಶ್ಚರ್ಯಚಕಿತವಾಗಿ ನಮ್ಮನ್ನೇ ಪ್ರಶ್ನೆ ಮಾಡ್ತಾ ಇದ್ದೀಯಾ? ಹೌದು.
ನಿನಗೆ ತಿಳಿಯದ ವಿಚಾರಗಳು ಯಾವುದಿದೆ ದೇವರೇ. ಆದರೂ ನಮ್ಮನ್ನೇ ಕರೆದು ವಿಚಾರವನ್ನ ಕೇಳ್ತೀಯ ಅಂತ ಆದ್ರೆ ನಮ್ಮ ಬಾಯಿಂದಲೇ ಬರ್ಲಿ ಅನ್ನುವುದಾಗಿ ಅಲ್ಲವೇ ನಿನ್ನ ಸರಿ. ಅಂಬೋಣ. ಆದ್ರೆ ಹೇಳ್ತೇನೆ ದೇವರೇ, ಇದಾಗಲೇ ಹೇಳಿದ್ದೆ ನೀನು ಹಿರಣ್ಯಾಕ್ಷನನ್ನ ಕೊಂದು ಕಳಿತಿದ್ದೇವೆ ಎನ್ನುವುದಾಗಿ. ಅಲ್ಲಿಗೆ ನಮ್ಮದಾದಂತಹ ಸಮಸ್ಯೆ ಪರಿಹಾರ ಆಗಲೇ ಇಲ್ಲ ದೇವರೇ. ಪರಿಹಾರ ಆಗ್ಲಿಲ್ವ? ಆಗಲೇ ಇಲ್ಲ ದೇವರೇ. ಮತ್ತೆ ಆತನನ್ನ ಕೊಂದು ಕಳೆದರ ಪ್ರತಿಫಲವಾಗಿ ಆತನ ಅಣ್ಣನಾದಂತಹ ಹಿರಣ್ಯಕಶಿಪು ಕ್ರೋಧವನ್ನಗೊಂಡಿದ್ದಾನೆ. ಅಷ್ಟೇ ಅಲ್ಲ, ಸ್ವರ್ಗದ ಮೇಲೆ ಅಭಿಯೋಗವನ್ನು ನಡೆಸಿದ್ದಾನೆ. ನಮ್ಮದಾದಂತಹ ಪಾಡು ಈಗ ಹೀನಾಯ ಸ್ಥಿತಿಯ ತಲುಪಿ ಹೋಗಿದೆ ದೇವರೇ. ಹಾಗಾಗಿ ಹೊರಬಲಾನ್ವಿತನಾದಂತಹ ಆತನನ್ನ ಎದುರಿಸುವುದಕ್ಕೆ ಸುಮನಸರಾದ ನಮ್ಮಲ್ಲಿ ಯಾವುದೇ ಶಕ್ತಿ ಇಲ್ಲ ದೇವರೇ. ಹೀಗೊಂದು ಆತನ ಸಮಸ್ಯೆಯನ್ನ ಪರಿಹರಿಸಬೇಕು ಅಂತ ಆದರೆ ಮೊದಲು ಬೇಡಿಕೊಂಡಂತೆ ನಿನ್ನಲ್ಲೇ ಬೇಡಿಕೊಳ್ಳುತ್ತಾ ಇದ್ದೇವೆ ದೇವರೇ. ಆತನಿಂದ ರಕ್ಷಿಸಿ ನಮ್ಮನ್ನು ಈ ಸೃಷ್ಟಿಯನ್ನು ಕಾಪಾಡಬೇಕು ದೇವರೇ. ಸೃಷ್ಟಿಯನ್ನು ಎಂದು ಮಣಿದ ಪುರಂದರನ ಎಂದು ಮಣಿದ ಪುರಂದರನ ದಳ್ಗಿರುವ ಶ್ರೀಗರಿಬೇರ್ದ ಕಿರಿದು ನಮಯದಿಗೊಂದು ಕೊಡುವೆನು ಗಳಗದರಳಿರಿಯೋ ಸುರಪುರಗೆ ದೇವರೇ 33 ಕೋಟಿ ದೇವತೆಗಳು ನಿನ್ನ ಅಧೀನದಲ್ಲಿದ್ದಾರೆ. ಹೆಚ್ಚೇನು 3 ಲೋಕವು ನಿನ್ನ ಅಧೀನದಲ್ಲುಂಟು. ಆದರೆ ದುಷ್ಟರು ಬಂದ ಕಾಲಕ್ಕೆ ಪರಿಹಾರವನ್ನ ಕೇಳಿಕೊಂಡು ಬರುವುದಿದ್ರೆ ಅದು ತ್ರಿಮೂರ್ತಿಗಳಿದ್ದಲ್ಲಿ. ಹೌದು, ಅದು ಈ ಸಂದರ್ಭ ಬಂದಂತಹ ಕಷ್ಟವಾದ ಪರಿಹಾರಕ್ಕಾಗಿ ನನ್ನಲ್ಲಿಗೆ ಹಿಂದೆ ಅನೇಕ ಬಾರಿ ಬಂದವನಿದ್ದೀಯ. ಬಂದ ಕಾಲಕ್ಕೆ ದುರ್ಲನನ್ನ ವಧಿಸುವುದರೊಂದಿಗೆ ಬಂದಂತಹ ಕಷ್ಟವನ್ನ ಪರಿಹಾರ ಮಾಡಿಸಿದವ ನಾನೇ ಇದ್ದೇನೆ. ಹೌದು ದೇವರೇ. ಹಾಗಾದ್ರೆ ಮತ್ತೆ ಪುನಃ ದುರುಳರು ಪಟಳ ನಿನಗೆ ಕಷ್ಟವಾಗಿದೆ ಅಂತಾದ್ರೆ ನಿನ್ನ ಕಷ್ಟವನ್ನ ಪರಿಹಾರ ಮಾಡಬೇಕಾದಂತಹ ಹೊಣೆಗಾರಿಕೆ ನಮಗುಂಟು. ಯಾಕೆ ಅಂತ ಹೇಳಿದ್ರೆ ಆ ಪೀಠವನ್ನ ಕೊಟ್ಟವರು ನಾವೇ ಇದ್ದೇವೆ. ಅದನ್ನು ಉಳಿಸಿಕೊಡಬೇಕಾದದ್ದು ಅದು ನಮ್ಮ ಕರ್ತವ್ಯವಾಗಿರ್ತದೆ. ಹಾಗೆ ಯೋಚನೆ ಮಾಡುವಾಗ ದುಷ್ಟನಾದಂತಹ ಹಿರಣ್ಯಕಶ್ಯಪು ಈಗ ತಾನಾಗಿಯೇ ಮೆರೆದಾಡುತ್ತಾ ಇದ್ದಾನೆ ಅಂತಾದ್ರೆ ಅವನನ್ನ ವಧಿಸುವುದರೊಂದಿಗೆ ನಿಮಗೆ ಬಂದಿರುವಂತಹ ಕಷ್ಟ ನಿವಾರಣೆಯನ್ನ ಮಾಡಬೇಕು. ಹೌದು ದೇವರೇ. ಯೋಚನೆ ಮಾಡಬೇಕಾದುದಿಲ್ಲ. ಕೆಲವು ದಿನದಲ್ಲಿ ದುಷ್ಟನನ್ನ ವಧಿಸುವುದರೊಂದಿಗೆ ನಿಮಗೆ ಬಂದಂತಹ ಕಷ್ಟವನ್ನ ಪರಿಹಾರ ಮಾಡಿಕೊಡ್ತೇನೆ. ನಿಶ್ಚಿಂತೆಯಿಂದ ಇರಿ. ಈಗಾಗಲೇ ವಧಿಸಿದ್ದೇನೆ ಸತ್ಯ. ಆದರೆ ಹಿರಣ್ಯಾಕ್ಷನನ್ನ ವಧಿಸಿದ ಹಾಗೆ ಇವನನ್ನ ವಧಿಸುವುದಕ್ಕೆ ಸಾಧ್ಯವೋ? ಹಾಗಾದ್ರೆ ಇಲ್ಲಿ ಯೋಚನೆಯನ್ನ ಮಾಡಬೇಕಾದಂತಹ ಸಂದರ್ಭ ಎನ್ನುವುದು ನನ್ನ ಪಾಲಿಗೆ ಬಂದೊದಗಿದೆ. ಯಾಕೆ ಅಂತ ಹೇಳಿದ್ರೆ ಈತ ವರವನ್ನು ಅತ್ಯಂತ ಕಠಿಣವಾದಂತಹ ವರವನ್ನೇ ಪಡೆದವನಿದ್ದೇನೆ. ಆದರೆ ಬ್ರಹ್ಮ ಕೊಟ್ಟ ವರಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ಅವನನ್ನ ಕೊಂದು ಮುಗಿಸಬೇಕಾದದ್ದು ನಮ್ಮ ಕರ್ತವ್ಯವಾಗಿರ್ತದೆ. ಹಾಗಾದ್ರೆ ಅವನನ್ನ ವಧಿಸಬೇಕು ಅಂತಾದ್ರೆ ಒಂದು ದಾರಿಯನ್ನು ಉದಬೇಕು.
ಆ ದಾರಿ ಎನ್ನುವುದು ತಾನಾಗಿಯೇ ಸಿದ್ಧ ಆಗುವುದಕ್ಕೆ ಸಾಧ್ಯತೆ ಇಲ್ಲ. ಆ ದಾರಿಯನ್ನ ನಾವೇ ಸಿದ್ಧಪಡಿಸಿಕೊಳ್ಳಬೇಕಾಗಿದೆ. ಹಾಗಾದ್ರೆ ಈಗ ದಾರಿಯನ್ನು ಸಿದ್ಧಪಡಿಸಿಕೊಳ್ಳಬೇಕು ಅಂತಾದ್ರೆ ನಾನೊಬ್ಬನೇ ಪ್ರಯತ್ನ ಮಾಡಿದ್ರೆ ಆಗ್ಲಿಕ್ಕಿಲ್ಲ. ಜೊತೆಯಲ್ಲಿ ಇನ್ನೊಬ್ಬರು ಪ್ರಯತ್ನವನ್ನು ಇದಕ್ಕೆ ಮಾಡಬೇಕು. ಸಹಾಯಕರಾದರು ಅಂತ ಆದ್ರೆ ಸುಲಭವಾಗುವುದಕ್ಕೆ ಸಾಧ್ಯತೆ ಉಂಟು ಈ ಕಾರ್ಯ. ಹಾಗೆ ಯೋಚನೆ ಮಾಡುವಾಗ ಪ್ರತಿನಿತ್ಯವೂ ಬರಬೇಕಾದಂತಹ ನಾರದ ಇಲ್ಲಿಗೆ ಬಂದದ್ದೇ ಹೌದು ಅಂತಾದ್ರೆ ಆ ದಾರಿ ಎನ್ನುವುದು ಸುಗಮವಾಗುವುದಕ್ಕೆ ಸಾಧ್ಯತೆ ಉಂಟು. ಹಾಗಾಗಿ ನಾರದನನ್ನೇ ಧ್ಯಾನಿಸುವುದು. ಜಯ 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 ನಾರಾಯಣ ಭವಭಯ ಸುರಮುನಿ ಬನಾರನು ಬರಕಂಡ ಬರಲಿ ಆಹುರ ಗಜನನು ಮೋದದಿಂದ ಮುನಿ ಬಗಾಸನವಿತ್ತು ಬೇಡಿದನು. ನಾರದ ಪ್ರತಿನಿತ್ಯವೂ ಬರುವವ ನೀನು. ನಾನು ಕರೆಯದೇ ಬರುವವ ಅಲ್ಲ. ಯಾವಾಗಲೂ ನಿನ್ನನ್ನು ಕರೆಯುವ ಅಭ್ಯಾಸ ಇಲ್ಲ. ಹಾಗಂತ ನೀನು ಬಂದು ಹೋಗುವವ. ಆದ್ರೆ ಇಂದು ವಿಶೇಷ ನೋಡಿದ್ಯಾ? ನಾನೇ ನಿನ್ನನ್ನ ಕರೆಸಿಕೊಂಡವನಿದ್ದೇನೆ. ಸರಿ, ಅಂತರಂಗದ ಕರೆಗೆ ಹೋಗೊಟ್ಟ ಕಾಲಕ್ಕೆ ಅಂತರಂಗದ ಆರಾಧ್ಯ ಮೂರ್ತಿಯ ಕರೆ ಇದು. ತತ್ಕ್ಷಣದಲ್ಲಿ ಬಂದು ನಿನ್ನ ಪದತಲದಲ್ಲಿ ವಂದಿಸಿಕೊಂಡಿದ್ದೇನೆ. ಅದೇ ಸಂತೋಷ. ಕರೆದಾಕ್ಷಣ ಇಲ್ಲಿವರೆಗಾಗಿ ಬಂದು ನನ್ನನ್ನು ಯಾಕೆ ಕರೆಸಿದೆ, ಏನೋ ಕಾರಣ ಉಂಟು ಎನ್ನುವುದನ್ನು ನೀನು ಅರ್ಥವಿಸಿಕೊಂಡೆ ಅಂತ ಆಯ್ತು. ಖಂಡಿತ. ಹಾಗೆ ಉಳಿದ ದಿನದಂತಲ್ಲ, ಇದು ವಿಶೇಷವಾಗಿ ಕರೆಸಿಕೊಂಡವನಿದ್ದೇನೆ. ನಾರದ ನಾರದ ಮುನಿಯೇ ಕನಕ ಕಶ್ಯಪುವಿನ ಬರಮಾಡಿಕೊಳ್ಳುವುದಕ್ಕೆ ಫಲವಾದ ಉದ್ದೇಶ ಉಂಟು. ನಿನಗೆ ತಿಳಿದಿರುವಂತಹ ವಿಚಾರವೇ, ಏನು ಗೊತ್ತಿಲ್ಲದೆ ಇರುವುದಲ್ಲ. ಲೋಕ ಕಂಟಕನಾಗಿ ಈಗಾಗಲೇ ಹಿರಣ್ಯಕಶಿಪು ವರಬಲದಿಂದ ತಾನು ಮೆರೆದಾಡುತ್ತಾ ಇದ್ದಾನೆ.
ವರ ಪಡೆದದ್ದಾದ್ರೂ ಏನು ಸುಲಭದ ವರವೋ ಅಲ್ವಲ್ಲ? ಮೇಲೂ ಅಲ್ಲ ಕೆಳಗೂ ಅಲ್ಲ, ಒಳಗೂ ಅಲ್ಲ ಹೊರಗೂ ಅಲ್ಲ, ರಾತ್ರಿಯೂ ಅಲ್ಲ ಹಗಲಿಯೂ ಅಲ್ಲ, ಆಯುಧವೂ ನಿರಾಯುಧವೂ ಅಲ್ಲ, ಮನುಷ್ಯನೂ ಅಲ್ಲ ಪ್ರಾಣಿಯೂ ಅಲ್ಲ. ಹೀಗೆ ಸಾವು ಬರಬೇಕು ಎನ್ನುವ ಹಾಗೆ ವರವನ್ನು ಪಡೆದಿದ್ದಾನೆ. ಹಾಗಾದ್ರೆ ಈಗ ಲೋಕವೇ ತಿಳಿದುಕೊಂಡದ್ದು ಹೇಗೆ? ಹಿರಣ್ಯಕಶ್ಯಪು ಅಜಯ, ಅವನಿಗೆ ಸಾವಿಲ್ಲ ಸಾವಿಲ್ಲ ಎನ್ನುವ ಹಾಗೆ ತಿಳಿದುಕೊಂಡಂತ ಸತ್ಯವಾಗಿದೆ. ಆದ್ರೆ ಅವರೆಲ್ಲರೂ ತಿಳಿದುಕೊಂಡ ಹಾಗೆ ಅದು ಸತ್ಯ ಅಲ್ಲ ಎನ್ನುವುದನ್ನು ತೋರ್ಪಡಿಸಬೇಕು ಅಂತ ಆದ್ರೆ ದುಷ್ಟನನ್ನ ವಧಿಸಬೇಕು. ಅವನು ಲೋಕಕಂಟಕನಾಗಿ ಮೆರೆದಾಡುತ್ತಾ ಇದ್ದಾನೆ. ಅವನನ್ನು ವಧಿಸಬೇಕು ಅಂತ ಆದ್ರೆ ಒಂದು ದಾರಿ ಎನ್ನುವುದು ಬೇಡವಾ? ಹಾಗಾದ್ರೆ ಆ ದಾರಿ ಮಾಡಬೇಕಾದವ ನೀನು ಎನ್ನುವ ಹಾಗೆ ಹೌದು ಇಲ್ಲಿವರೆಗಾಗಿ ಕರೆಸಿಕೊಂಡವನಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ನನ್ನ ಕಾರ್ಯ ನಿನ್ನ ಕಾರ್ಯ ಬಹಳ ವ್ಯತ್ಯಾಸ ಇಲ್ಲ. ನನಗೂ ವರವನ್ನು ಶಾಪ ಬಂದಿತ್ತು, ಅದು ವರವನ್ನಾಗಿ ಪರಿವರ್ತಿಸಿಕೊಂಡವನಿದ್ದೇನೆ. ನಿನಗೂ ಶಾಪ ಬಂದಿತ್ತು, ನೀನದನ್ನ ವರವಾಗಿ ಪರಿವರ್ತಿಸಿಕೊಂಡವನಿದ್ದೀಯ ನೀನು, ನಿಜ ಅಲ್ವಾ? ಹಾಗಂತ ನಾನು ಪಾಲನೆ ಮಾಡುವಂತಹ ಕಾರ್ಯ ಲೋಕ ಕಲ್ಯಾಣ ಆಗಲಿ ಎನ್ನುವ ಹಾಗೆ ನೀನು ಹಾಗೆ ಅಲ್ವೇನು? ನಿನ್ನ ತಿರುಗಾಟ ಇರುವುದೇ ಲೋಕದ ಕಲ್ಯಾಣಾರ್ಥವಾಗಿ. ನಮ್ಮ ಹಾಗಲ್ಲ, ನೀನು ನಿಂತಲ್ಲಿ ನಿಲ್ಲುವವನಲ್ಲ. ಮೂರು ಮುಕ್ಕಾಲುಗಳಿಯಲ್ಲಿ ಮೂರು ಲೋಕವನ್ನು ಸಂಚರಿಸುವ ತ್ರಿಲೋಕ ಸಂಚಾರ. ಏನು ಉದ್ದೇಶ ಇಲ್ಲದ ತಿರುಗಾಟ ಅಲ್ಲ ನಿನ್ನದು. ಧರ್ಮ ರಕ್ಷಣೆಗಾಗಿ, ಲೋಕದ ಕಲ್ಯಾಣಕ್ಕಾಗಿ ನಿನ್ನನ್ನೇ ನೀನು ತೊಡಗಿಸಿಕೊಂಡವನಿದ್ದೀಯ. ಸರಿ, ಹಾಗಾದ್ರೆ ಈ ಸಂದರ್ಭ ವಿಶೇಷ ಘನತರವಾದಂತಹ ಕಾರ್ಯವೊಂದನ್ನು ನೀನು ಮಾಡಬೇಕಾಗಿದೆ. ಈಗ ಹೋಗಬೇಕಾದ ಎಲ್ಲಿಗೆ ಗೊತ್ತಾ? ಶೋಣಿತಕ್ಕೆ ಹೋಗಬೇಕು. ನಾನು ಹೌದು, ಶೋಣಿತಕ್ಕೆ ಹೋಗುವುದರ ಜೊತೆಗೆ ಆ ಹಿರಣ್ಯಕಶ್ಯಪು ಈಗಿಲ್ಲ. ಈ ಸಂದರ್ಭದಲ್ಲಿ ನೀನು ಹೋಗಿ ನಿನ್ನಿಂದ ಒಂದು ಕಾರ್ಯ ಆಗಬೇಕು. ಏನು ಬಲ್ಲಯ್ಯ? ವಲ್ಲಭನ ಒಡಗೂಡೋ ಸಮಯ ಹಾಗಾದ್ರೆ ನಿನ್ನ ಕಾರ್ಯವೇನು? ಈ ಬಲವಾದ ಒಂದು ಕಾರ್ಯ ಆಗಬೇಕು. ಶೋಣಿತಕ್ಕೆ ಹೋಗಬೇಕು. ಶೋಣಿತದಲ್ಲಿ
ಹಿರಣ್ಯಕಶಿಪು ಇಲ್ಲದೆ ಇರುವ ಈ ಕಾಲ ಹಾ. ಮದುವೆ ಸರಿಯಾದ ಕಾಲ. ಹಾ. ಹಾಗಾದ್ರೆ ಅವನ ಮಡಿಯದೇ ಆದಂತಹ ಕೈಯಾದವನ್ನ ನೀನು ಕಾಣಬೇಕು. ಹಾ. ಕೈಯಾದವನ್ನ ಕಂಡು ಕಂಡು ಅವಳಲ್ಲಿ ಮಾತಾಡಬೇಕು. ಅಷ್ಟೇ ಸುಮ್ಮನೆ ಮಾತಾಡಿ ಬರುವುದಲ್ಲ. ಹೋದಂತ ನೀನು ನನ್ನ ವಿಚಾರವನ್ನ ತಿಳಿಸಬೇಕು. ಜೊತೆಯಲ್ಲಿ ವಲ್ಲಭನನ್ನ ಕೂಡುವ ಕಾಲಕ್ಕೆ ಹರಿನಾಮ ಸ್ಮರಣೆಯನ್ನ ಮಾಡಬೇಕು. ಹರಿನಾಮ ಸ್ಮರಣೆಯನ್ನ ಮಾಡಿದ್ದೆ ಹೌದು ಅಂತ ಆದ್ರೆ ನಿನ್ನ ಕುಲ ಕುಟುಂಬಗಳು ಉದ್ಧಾರವಾಗುತ್ತದೆ. ಜೊತೆಯಲ್ಲಿ ನಿನ್ನ ಕುಲದಲ್ಲಿ ಹುಟ್ಟುವಂತಹ ವ್ಯಕ್ತಿ ಸಾಮಾನ್ಯದವನಾಗುವುದಿಲ್ಲ, ಹರಿಭಕ್ತನಾಗಿರ್ತಾನೆ. ಹರಿಭಕ್ತ ನಿನ್ನ ಉದರದಲ್ಲಿ ಹುಟ್ಟಿದ ಅಂತ ಆದ್ರೆ ನಿನ್ನ ಕುಲ ನಿನ್ನ ವಂಶ ಎನ್ನುವುದು ಉದ್ಧಾರವಾಗುತ್ತದೆ ಎನ್ನುವ ಹಾಗೆ ಬಗೆ ಬಗೆಯ ಪರಿಪರಿಯ ಮಾತುಗಳನ್ನಾಡುವುದರೊಂದಿಗೆ ಅವಳನ್ನು ಒಪ್ಪಿಸಬೇಕು ಅಂತ ನಿನ್ನ ಹೇಳಿಕೊಳ್ಳುವುದು. ದೇವರೇ, ವಾ ರಕ್ಕಸ ಕುಲವನ್ನು ಉದ್ಧರಿಸಲಿಕ್ಕೆ ನಾರದನನ್ನು ಬಳಸಿಕೊಳ್ಳುವ ಮನಸ್ಸನ್ನು ಮಾಡಿ ನನ್ನನ್ನು ಕರೆದಿದ್ದೀರಿ. ಹೌದು. ಇದು ಈ ತಿರುಗಾಟ ಅಷ್ಟು ಸಮಂಜಸವಾಗಿ ಕಾಣ್ತಾ ಇಲ್ಲ ನನಗೆ. ಯಾಕೋ ಏನು? ಯಾಕೆ ಅಂತ ಕೇಳಿದರೆ ಈ ಹಿಂದೆ ಅಂತರಿಕ್ಷ ಮಾರ್ಗದಲ್ಲಿ ನಾನು ಹೋಗುವ ಕಾಲಕ್ಕೆ ಶೋಣಿತವನ್ನು ನೋಡಿದವ ನಾನು. 7 ಸುತ್ತಿನ ಅಭೇದ್ಯವಾದ ಕೋಟೆ ಅದು. ಅಯ್ಯೋ, ದ್ವಾರದಲ್ಲಿ ರಕ್ಕಸರೆಲ್ಲ ಎತ್ತರದ ಕತ್ತಿಯನ್ನು ಹಿಡಿದು ನಿಂತಿರುವುದು ದೇವರೇ. ಅದು ಸಾಮಾನ್ಯ ಖಡ್ಗವೋ, ಮುಳ್ಳು 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 ಮುಳ್ಳು. ಅದನ್ನೆಲ್ಲ ದಾಟಿ ಅವಳ ಏಕಾಂತ ಭವನವನ್ನ, ಆ ಅಂತಃಪುರವನ್ನು ನಾನು ಸೇರಬೇಕಾದ್ರೆ ಇನ್ನೆಷ್ಟು ರಕ್ಕಸೇರಿರ್ತಾರೋ. ಒಟ್ಟು ಈ ಶೋಣಿತದ ಪ್ರಕರಣ ನಾರದನಿಗೆ ಶೋಷಣೆಯ ಒಂದು ಹೊಸ ಪ್ರಸಂಗ ಆಗ್ತದ ಏನೋ. ನಾರದಾಘಾತದ ಪ್ರಸಂಗ ಇದು. ಬೇರೆ ಯಾವ್ದಾದ್ರು ತಿರುಗಾಟ ಇದ್ರೆ ಹೇಳಿ ಸ್ವಾಮಿ. ಬೇರೆ ಯಾವ್ದಾದ್ರು ತಿರುಗಾಟಕ್ಕೆ ಆದ್ರೆ ನೀನೇ ಆಗಬೇಕು ಅಂತಿಲ್ಲ, ಉಳಿದವರನ್ನ ಬಳಸಿಕೊಳ್ಬಹುದು. ಆದ್ರೆ ಈ ತಿರುಗಾಟ, ಈ ವಿಚಾರ ಎನ್ನುವುದು ಸ್ವಲ್ಪ ಕಠಿಣವೇ ಇರಬಹುದು ಸತ್ಯ. ಆದ್ರೆ ಕಠಿಣವಾದರೂ ಅದವನ್ನ ಸುಲಭವಾಗಿಸಿಕೊಳ್ಳುವಂತಹ ಯೋಗ್ಯತೆ ನಿನ್ನಲ್ಲುಂಟು. ರಕ್ಕಸರಿದ್ದಾರೆ, ದೊಡ್ಡ ದೊಡ್ಡ ಕತ್ತಿಯನ್ನು ಹಿಡಿದಿದ್ದಾರೆ. ಆ ಕತ್ತಿಯೆಲ್ಲ ನಿನ್ನ ಎದುರಿಗೆ ನಡೆದೀತೇನು? ಅವರ ಎದುರಿಗೆ ನೀನು ಹೋಗಿ ನಿಂತು ನಿಂದೊಂದೆರಡು ಮಾತಿನ ಕತ್ತಿಯನ್ನ ಬಿಟ್ಟೆ ಅಂತ ಆದ್ರೆ ಅವರ ಯಾವ ಕತ್ತಿಯೂ ನಡೆಯುವುದಕ್ಕೆ ಸಾಧ್ಯತೆ ಇಲ್ಲ. ಮತ್ತೆ ಹೋಗುವುದು ನೀನು ಹರಿಸೇವಾ ಕಾರ್ಯಕ್ಕೆ. ನೆನಪಿನಲ್ಲಿ ಇಟ್ಟುకొని, ಹರಿಸೇವಾ ಕಾರ್ಯಕ್ಕೆ ಹೊರಟವನಿಗೆ ಏನೂ ತೊಂದರೆ ಆಗುವುದಿಲ್ಲ. ಹಾಗಾಗಿ ಯೋಚನೆ ಮಾಡಬೇಕಾದದಿಲ್ಲ. ನನ್ನ ಕಾರ್ಯ ಎನ್ನುವ ಹಾಗೆ ತಿಳಿದುಕೊಳ್ಳುವುದಕ್ಕಿಂತಲೂ ದೇವರ ಕಾರ್ಯ ಸ್ವಕಾರ್ಯ ಎನ್ನುವ ಹಾಗೆ ತಿಳಿದುಕೊಂಡು ನೀನು ಹೋದೆ ಅಂತಾದ್ರೆ, ಅವಳಲ್ಲಿಷ್ಟು ವಿಚಾರವನ್ನ ಹೇಳಿದೆ ಅಂತಾದ್ರೆ ಈ ತಿರುಗಾಟ ಸಾಮಾನ್ಯದ ತಿರುಗಾಟ ಆಗ್ಲಿಕ್ಕಿಲ್ಲ. ಯಾರು ಪ್ರಪಂಚದಲ್ಲಿ ಹಿರಣ್ಯಕಶಿಪುವನ್ನು ವಧಿಸುವುದಕ್ಕೆ ಸಾಧ್ಯತೆ ಇಲ್ಲ ಎನ್ನುವ ಹಾಗೆ ತಿಳಿದುಕೊಂಡಿದ್ದಾರೋ ಅವನನ್ನ ವಧಿಸುವುದಕ್ಕೆ ದೊಡ್ಡದಾದ ತಿರುಗಾಟ ನಿನ್ನದಾಗುತ್ತದೆ. ಹಾಗಾಗಿ ಈ ಹಿರಣ್ಯಕಶಿಪಿನ ವಧೆಯ ವಿಚಾರದಲ್ಲಿ ನಿನ್ನದ್ದು ಒಂದು ದೊಡ್ಡ ಕೊಡುಗೆ ಇರ್ತದೆ. ಹಾಗಾಗಿ ಆದಷ್ಟು ಬೇಗ ಹೋಗಿ ಕಾರ್ಯದಲ್ಲಿ ಯಶಸ್ವಿಯಾಗಿ ಬಾ. ಅನುಗ್ರಹವಿರಲಿ. ಚಂದ್ರ ಭಾಸ್ಕರನಂದೆ ರಾಜೀವ ಮುನಿಯ ಕಂಡ ಜನ್ಮದಿಂದ ಕಯಾದು ದಿಮ್ಮನೆದ್ದು ಭಕ್ತಿಯೊಳರಗಿಯೇ ಮುನಿ ಬಗೆ ಆಸನವನಿತ್ತು ಭಜನೆ ನಿಮ್ಮ ಆಗಮನ ಯಾವುದು? ಎಲ್ಲಿಲ್ಲದ ಆನಂದವನ್ನೇ ತಂದುಕೊಟ್ಟಿದೆ ಸ್ವಾಮಿ. ಯಾಕೆ ಅಂತಿದ್ರೆ ನಿಮ್ಮಂತ ಮಹನೀಯರ ದರ್ಶನ ಎನ್ನುವುದು ಪೂರ್ವ ಜನ್ಮದ ಸುಕೃತ ಫಲ ಹೇಳಿದ್ರೆ ತಪ್ಪಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅಂತಃಪುರದಲ್ಲಿ ಏಕಾಂತವಾಗಿ ಕುಳಿತು ಯೋಚನೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಒಮ್ಮಿಂದೊಮ್ಮೇಲೆ ಆಕಾಶ ಮಂಡಲದಲ್ಲಿ ಚಂದ್ರ ಸೂರ್ಯನ ಉದಯವೇ ಆಗಿ ಹೋಯಿತು ಅಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಹಾಗಾಗಿ ಕರೆತಂದು ನಿಮ್ಮನ್ನು ಉಪಚರಿಸ್ತಾ ಇದ್ದೇನೆ ಸ್ವಾಮಿ. ಯಾಕೆ ನಿಮ್ಮನ್ನು ಕುರಿತಾಗಿ ನಾನು ಉಪಚರಿಸುವಂತದ್ದು ಅಂತ ಹೇಳಿದ್ರೆ, ತ್ರಿಕಾಲ ಜ್ಞಾನಿಗಳು ತಾವು, ಸಾಮಾನ್ಯರೇ ತಾವು. ಲೋಕ ಚರಿತ ಚಲ್ವ ಮೋನಿ
ಲೋಕ ಜರಿಬ ಚಲುವ ಮೌನಿ ಬರಲೇ ಲೋಕ ಜರಿಬ ಲೋಕ ಜರಿಬ ಲೋಕ ಜರಿಬ ಚಲುವ ಮೌನಿ ಬರಲೇ ಲೋಕ ಜರಿಬ ಲೋಕ ಜರಿಬ ಚಲುವ ಮೌನಿ ಬರಲೇ ಇಲ್ಲಿಗೀಗ ಬಂದ ಬರಿಯ ಸೊಲ್ಲಿಸಿಗೆ ತೊಡಲೆ ಇಲ್ಲಿಗೀಗ ಬಂದ ಬರಿಯ ಸೊಲ್ಲಿದು ಬೇಗ ಸೊಲ್ಲಿದು ಬೇಗ ಸೊಲ್ಲಿಸಿಗೆ ತೊಡಲೆ ನಿಲ್ಲ ಲೋಕ ಜನಿಪ ಜನ್ಮ ನೋಡಿ ಬರನೆ ಇಲ್ಲಿಗೀಗ ಬಂದ ಬರಿಯ ಸೊಲ್ಲಿಸಿಗೆ ತೊಡಲೆ ಚಲುವ ಮೌನಿ ವರನೆ ಲೋಕ ಜರಿಬ ಲೋಕ ಜರಿಬ ಲೋಕ ಜರಿಬ ಚಲುವ ಮೌನಿ ವರನೆ ಇಲ್ಲಿಗೀಗ ಬಂದ ಬರಿಯ ಸೊಲ್ಲಿಸುವೆಗೆ ತೊಡಲೆ ಇಲ್ಲಿಗೀಗ ಬಂದ ಬರಿಯ ಸೊಲ್ಲಿಸುವೆಗೆ
ಶುಭ ಸೂಚನೆಯನ್ನು ಕೊಡುವುದಕ್ಕೆ ಸಾಧ್ಯವಾಗಿರ್ತದೆ. ಉಳಿದ ವ್ಯಕ್ತಿಗಳೆಲ್ಲ ಬಂದ್ರೆ ಯಾರು ಬಂದವರು ಎನ್ನುವ ಹಾಗೆ ಬಂದ ಮೇಲೆ ತಿಳಿಯುತ್ತದೆ. ಆದ್ರೆ ತಾವು ಹಾಗಲ್ಲ, ಬರುವಂತಹ ಪೂರ್ವದಲ್ಲಿ ನೀವೇ ಬಂದಿದ್ದೀರಿ, ಸಾಕ್ಷಾತ್ ನಾರದರೇ ಪ್ರವೇಶಿಸುತ್ತಿದ್ದಾರೆ ಎನ್ನುವುದನ್ನು ತಿಳಿಯುವುದಕ್ಕೆ ಸಾಧ್ಯವಾಗ್ತದೆ. ಕಾರಣ ಏನು ಗೊತ್ತಾ? ನಿಮ್ಮ ಮಹತಿ ವೀಣೆಯ ವಾಚನ ಎಂತವರ ಕಿವಿಯನ್ನಾದ್ರೂ ತೆರೆಸಿ ಬಿಡುತ್ತದೆ. ಹಾಗೆಯೇ ಅಲ್ವೇ ಅರಮನೆಯ ಉಪ್ಪರಿಗೆಯಲ್ಲಿರುವಂತಹ ಸಂದರ್ಭದಲ್ಲಿ ದೂರದಲ್ಲಿಯೇ ಕೇಳಿಸಿದೆ ನಿಮ್ಮ ವೀಣಾ ವಾದನ. ತಕ್ಷಣವೇ ತೆರೆದಿದೆ ನನ್ನ ಉಭಯ ನಯನ, ಹರಿಸಿದ್ದೇನೆ ನೀವು ಬಂದ ಕಡೆಗೆ ಗಮನ. ಆಗಲೇ ಬಾಗಿಲಲ್ಲಿ ಆಗಿದೆ ತಮ್ಮವರ ಆಗಮನ, ಕರೆತಂದು ನೀಡಿದ್ದೇನೆ ಯುಚಿತವಾಗಿರುವಂತಹ ದರ್ಭಾಸನ, ಒಯ್ಯುತ್ತಿದ್ದೇನೆ ಯಥೋಮತಿ ಪೂಜಾ ವಿಧಾನ. ತಪ್ಪು ಇದ್ರೆ ಕ್ಷಮಿಸಬೇಕು ಎನ್ನುವುದು ನನ್ನ ಪ್ರಾರ್ಥನೆ. ಸ್ವಾಮಿ, ಯಾಕೆ ಈ ಮಾತನ್ನು ಹೇಳ್ತೀರಿ? ನಾನು ಪ್ರೀತಿಯಿಂದ ಬನ್ನಿ ನಾರದರೇ ಅಂದ್ರೆ ತಾವು ಬರುವವರಲ್ಲ. ನಿಮ್ಮ ಯೋಗ್ಯತೆ ಹಾಗೆ. ನಾರದರು ಬರಬಾರದು ಅಂತ ಯಾರಾದರೂ ನಿರಾಕರಿಸ್ತಾರೆಯೇ? ನಿರಾಕರಿಸುವುದಕ್ಕೆ ಸಾಧ್ಯವೇ ಇಲ್ಲ. ಸದಾ ನೀವು ಸ್ವಾಗತಕ್ಕೆ ಯೋಗ್ಯರೇ ಆಗಿದ್ದವರು. ಒಂದು ವೇಳೆ ಬೇಡ ಅಂತ ನಿರಾಕರಿಸುವವರಿದ್ರು ಬರಬೇಕು ಅಂತಾದ್ರೆ ತಾವು ಬಾರದೇ ಇರುವವರು ಅಲ್ಲ. ತ್ರಿಕಾಲ ಜ್ಞಾನಿಗಳು ತಾವು, ತ್ರಿಲೋಕ ಸಂಚಾರಿಗಳು ತಾವು. ಹಾಗಾಗಿ ಅಲ್ವೇ ನಿಮ್ಮನ್ನ ಕಾಣ ಸಿಗುವುದು ದುರ್ಲಭ ಅಂತ ಹೇಳಿದ್ರೆ ತಪ್ಪಾಗುವುದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಕಣ್ಣಿಗೆ ನೀವು ಏಕಕಾಲದಲ್ಲಿ ಸೂರ್ಯಚಂದ್ರನ ಹಾಗೆ ಕಂಡಿದ್ದೀರಿ ಅಂತ ಅದೇ ಕಾರಣ ಏನು ಗೊತ್ತೇ? ಕತ್ತಲೆಯನ್ನ ಹೋಗಲಾಡಿಸಿ ಸೂರ್ಯ ಎನ್ನುವಂತ ಭಗವಂತ ಈ ಪ್ರಪಂಚಕ್ಕೆ ಹೊಸ ಬೆಳಕನ್ನು ಕೊಡುತ್ತಾನೆ. ಕೇವಲ ಬೆಳಕು ಮಾತ್ರ ಸೂರ್ಯನಿಂದ ಲಭ್ಯವೇ ಅಲ್ಲ, ಬುದ್ಧಿಗೂ ಕೂಡ ಸೂರ್ಯನೇ ಕಾರಣೀಕರ್ತನಾಗಿರ್ತಾನೆ. ಅಷ್ಟೇ ಏನು, ತಂಪನ್ನ ಕೊಡುವುದಕ್ಕೆ ಇನ್ನೊಂದು ದಿಕ್ಕಿನಲ್ಲಿ ಚಂದ್ರ ಸಹಕರಿಸ್ತಾ ಇರ್ತಾನೆ. ಅಂತ ಸೂರ್ಯಚಂದ್ರರು ಸದಾ ಕಾಲದಲ್ಲಿಯೂ ಈ ಪ್ರಪಂಚಕ್ಕೆ ಪೂಜನೀಯರಾಗಿದ್ದಾರೆ. ಅಂತವರನ್ನ ನಿಮ್ಮ ಮುಖದಲ್ಲಿ ನಾನು ಕಾಣುವುದಕ್ಕೆ ಮುಂದಾಗ್ತಾ ಇದ್ದೇನೆ. ಹಾಗಾಗಿ ಚಂದ್ರ ಭಾಸ್ಕರನಂತೆ ರಾಜಿಪ ನಿಮ್ಮನ್ನು ಕಂಡವಳು ನಾನು. ಆದ್ರೆ ಸ್ವಾಮಿ, ಏನು ಮಾಡೋಣ ಹೇಳಿ? ನೀವು ಬಂದಾಗ ಯಾವ ವ್ಯಕ್ತಿ ಆಗಿದ್ರು ಕೂಡ ನೀವು ಇರಬೇಕು ಎನ್ನುವ ಹಾಗೆ ಅಪೇಕ್ಷೆ ಮಾಡ್ತಾರೆ, ನಿಮ್ಮನ್ನು ಉಪಚಾರ ಮಾಡಬೇಕು ಅಂತ ಸದಾ ಯೋಚಿಸ್ತಾರೆ. ಆದ್ರೆ ನನಗೆ ಆ ಯೋಗ ಇಲ್ವೇ? ಎಲ್ಲವರು ನೀವು ಬಂದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಆದ್ರೆ ನೀವು ಬಂದಿದ್ದೀರಿ, ಯಾವಾಗ ಹೋಗುತ್ತೀರಿ ಅಂತ ಯಾರೂ ನಿಮ್ಮನ್ನು ಇಲ್ಲಿ ಕೇಳುವುದಿಲ್ಲ. ಆದ್ರೆ ಉಪಾಯ ಇಲ್ಲ ಸ್ವಾಮಿ. ಬಂದ್ರಲ್ವೇ, ಎಲ್ಲಿಂದಲೋ ಇಲ್ಲಿಯವರೆಗೆ ತಾವು ಬಂದಿದ್ದೀರಿ. ಬರುವುದಕ್ಕೆ ಯಾವುದೋ ಒಂದು ಪ್ರಬಲವಾಗಿರುವಂತಹ ಉದ್ದೇಶ ಅನ್ನೋದು ಇರಲೇಬೇಕು. ಅಂತವುಗಳನ್ನು ಆದಷ್ಟು ಬೇಗ ನನ್ನಲ್ಲಿ ನೀವು ಹೇಳಬೇಕು. ನೀವು ಆದಷ್ಟು ಬೇಗ ಇಲ್ಲಿಂದ ಹೊರಟು ಹೋಗಬೇಕು. ಯಾಕೆ ಮಾತನ್ನು ಕೇಳ್ತೇನೆ? ನಿಮ್ಮನ್ನು ಹೋಗಿ ಹೇಳುವುದಕ್ಕೆ ಕಾರಣ ಬಯಸದೇ ಲಭ್ಯವೇ ಆಗಿದ್ರು ಅದನ್ನು ಅನುಭವಿಸುವುದಕ್ಕೆ ಅವಕಾಶವೇ ಇರುವುದಿಲ್ಲ. ಸರಿ. ನಿಮ್ಮನ್ನ ಬನ್ನಿ ಅಂತ ನಾನು ಕರೆದವಳಲ್ಲ. ಹಾಗಂತ ಅಚಾನಕವಾಗಿ ಬಂದಂತ ತಮ್ಮನ್ನು ಪ್ರೀತಿಯಿಂದ ಬರಮಾಡಿ ಸ್ವಾಗತಿಸಿ ಗೌರವಿಸಿ ಉಪಚರಿಸಬೇಕು. ನಿಮ್ಮಿಂದ ಅನೇಕ ರೀತಿಯ ವಿಷಯಗಳನ್ನು ಕೇಳಿ ಸಂತೋಷ ಪಡಬೇಕು ಎನ್ನುವ ಹಾಗೆ ನಾನು ತಿಳಿದುಕೊಂಡವಳಾಗಿದ್ದೇನೆ. ಕಾರಣ ಏನು ಅಂತ ಆದ್ರೆ ನಿಂತಲ್ಲಿ ನಿಲ್ಲುವವರಲ್ಲ, ಸದಾ ಸಂಚರಿಸುವವರು ನೀವು. ನಿಮ್ಮಿಂದ ಸಂಗ್ರಹವಾಗಿರುವಂತಹ ವಿಷಯ ಎನ್ನುವಂಥದ್ದು ಕೇಳುವುದಕ್ಕೆ ಅಷ್ಟು ಸಮಾಧಾನವನ್ನು
ತಂದುಕೊಡುವ ಸಂಗತಿ ಆಗಿರ್ತದೆ. ಆದ್ರೆ ಸ್ವಾಮಿ, ಆದರೆ ಅನಿವಾರ್ಯವಾಗಿ ನೀವು ಬಂದ ವಿಷಯವನ್ನು ಆದಷ್ಟು ಬೇಗ ಹೇಳಬೇಕು ಹೇಳಿ ಎನ್ನುವುದಕ್ಕೆ ಕಾರಣ ಉಂಟು. ಈಗ ನೀವು ಬಂದಿದ್ದೀರಿ, ಬಂದದ್ದು ಈ ಸಮಯ ಒಳ್ಳೆಯದೇ ಆಯ್ತು. ಇನ್ನು ಕೆಲವು ಸಮಯ ನೀವು ಇಲ್ಲಿದ್ದೀರಿ ಅಂತಾದ್ರೆ ಆ ಸಮಯವೇ ನಮ್ಮ ಪಾಲಿಗೆ ಅಪಾಯವನ್ನು ತಂದುಕೊಡುವುದಕ್ಕೆ ಸಾಧ್ಯ ಇರ್ತದೆ. ಯಾಕೋ ನಿಮಗೆ ಪ್ರತ್ಯೇಕವಾಗಿ ಹೇಳಬೇಕಾದದ್ದಿಲ್ಲ. ನಿಮ್ಮನ್ನ ಯಾವ ಕಾರಣಕ್ಕೂ ಹರಿನಾಮ ಸಂಕೀರ್ತನೆಯಿಂದ ನೀವು ಮಾಡಬಾರದು ಅಂತ ಹೇಳಿದ್ರೆ ಮಾಡದೇ ಇರುವವರಲ್ಲ. ನನ್ನ ಅರಸ ಹರಕಿರಣ್ಯ ಕಶ್ಯಪುವಿಗೆ ಆ ಹೆಸರನ್ನೇ ಕೇಳಿದ್ರೆ ಆಗುವುದಿಲ್ಲ ಅನ್ನೋದು ನಿಮ್ಗೆ ಗೊತ್ತುಂಟು. ನೀವು ಬಿಡುವುದಿಲ್ಲ, ಅದನ್ನ ಕೇಳಿದ್ರೆ ನನ್ನವರು ಸಹಿಸುವುದಿಲ್ಲ. ಈಗ ಸದ್ಯಕ್ಕೆ ಅರಮನೆಯಿಂದ ಹೊರಗಿದ್ದಾರೆ ಅವರು ಅರಮನೆಗೆ ಬಂದು ಸೇರುವ ಪೂರ್ವದಲ್ಲಿ ನೀವಿಲ್ಲಿದ್ದೀರಿ ಅಂತಾದ್ರೆ ಸ್ವಾಮಿ, ನಿಮ್ಮ ಬಾಯಲ್ಲಿ ಬರುವಂತಹ ನಾಮ ಸಂಕೀರ್ತನೆ, ಆ ನಾರಾಯಣನ ನಾಮ ಸಂಕೀರ್ತನೆಯನ್ನು ಕೇಳಿದ ಮರುಕ್ಷಣದಲ್ಲಿ ನನ್ನ ಅರಸ ಹಿರಣ್ಯಕಶಿಪು ಕುಪಿತಗೊಳ್ತಾರೆ. ನಿಮ್ಮನ್ನ ಕೊಂದರೂ ಕೊಲ್ಲಬಹುದು, ಹಾಗಂತ ಸಾಯ್ತೀರ ನೀವು? ಸಾಯುವುದಕ್ಕಿಲ್ಲ. ಆದರೆ ಸಾವು ಎನ್ನುವಂಥದ್ದು ಕೇವಲ ಉಸಿರು ನಿಂತು ಹೋಗುವುದಕ್ಕಷ್ಟೇ ಸಾವು ಅಂತ ಹೇಳುವುದಲ್ಲ. ಸಜ್ಜನರಿಗೆ, ಸತ್ಪಾತ್ರರಿಗೆ, ನಿಮ್ಮಂತಹ ಯೋಗ್ಯತಾ ಸಂಪನ್ನರಿಗೆ ಅವಮಾನವು ಸಾವಿಗಿಂತಲೂ ಮಿಗಿಲಾದದ್ದಲ್ವೇ ಹೇಳಿ? ನಿಮಗೆ ಅವಮಾನ ಮಾಡಿದ್ರೆ ಸಾಕಾಗುವುದಿಲ್ವೋ? ನಾರಾಯಣ ನಾಮ ಸಂಕೀರ್ತನೆ ಮಾಡುವ ನಿಮ್ಮ ನಾಲಿಗೆಯನ್ನು ಕತ್ತರಿಸ್ತೇನೆ ಅಂತಾದ್ರೆ ಅದಕ್ಕಿಂತಲೂ ಬೇರೆ ಸಾವು ನಿಮಗೆ ಬೇಕು? ನಿಮ್ಮ ತಂಬೋರಿಯಲ್ಲಿ ಮೀಟುತ್ತಿರುವಂತಹ ಆ ಶ್ರುತಿಯನ್ನೇ ನೀವು ಅವರು ಹಾಳುಗೈದರು ಅಂತಾದ್ರೆ ಅದಕ್ಕಿಂತಲೂ ಬೇರೆ ಅವಮಾನ ಬೇಕು ಸ್ವಾಮಿ. ಹಾಗಾಗಿ ನನ್ನ ಗಂಡ ಬರುವ ಪೂರ್ವದಲ್ಲಿ ಆದಷ್ಟು ಬೇಗ ಯಾಕೆ ಬಂದಿದ್ದೀರಿ ಹೇಳುವುದರ ಮುಖವಾಗಿ ಹೇಳಿ. ಮಾತನು ವರೆಯಲೇನು ಶಿರೋಮಣಿ ಸುಗುಣೆ ಸುಸಂಪನ್ನೆ. ಯಾವುದು ನಿನ್ನ ಅಂತರಂಗದ ತುಡಿತವನ್ನ ಅರ್ಥ ಮಾಡಿಕೊಂಡವ ನಾನಿದ್ದೇನೆ. ನೀನು ಕೊನೆಗೆ ಆಡಿದೆಯಲ್ಲ, ನನ್ನ ವಲ್ಲಭ ಬಂದರೆ ನನಗೆ ಕಂಟಕವಾದೀತು ಎಂಬುದಾಗಿ. ಸತ್ಯ ಸ್ವಾಮಿ, ಅದನ್ನರಿತೇ ಇಲ್ಲಿವರೆಗಾಗಿ ಬಂದವ. ಯಾಕೆಂದ್ರೆ ನಮ್ಮವರ ಅನುಯಾಯಿಗಳಲ್ಲ. ಸರಿ, ಯಾರು ನಮ್ಮನ್ನ ವಿರೋಧಿಸ್ತಾರೋ ಅವರ ಪರವಾಗಿಯೇ ನೀವಿರುವವರು. ಸರಿ, ಹಾಗಿದ್ರೆ ನೀವು ಕೂಡ ವಿರೋಧಿ ಸ್ಥಾನದಲ್ಲಿದ್ದೀರಿ ಅಂತ ನನ್ನವರು ತಿಳಿದ್ರೆ ತಪ್ಪಲ್ಲ. ವಿಚಾರ ಮಾಡು. ಏನು? ನಾನು ಬರುವ ಕಾಲಕ್ಕೆ ನಿಮ್ಮವರಿಲ್ಲಿ ಇಲ್ಲ, ಹೌದು? ಅದನ್ನೆಲ್ಲ ಅರಿತೇ ಬಂದಿದ್ದೇನೆ. ಅಂದ್ರೆ ಈ ಸಮಯದಲ್ಲಿ ನನ್ನವರು ಇಲ್ಲಿ ಇರುವುದಿಲ್ಲ ಅನ್ನೋದು ತಿಳಿದು ಬಂದದ್ದು. ಖಂಡಿತಕ್ಕೂ. ಹಾಗೆ ಎಷ್ಟು ಹೊತ್ತಿಗೆ ಅವ ತಿರುಗಿ ಬಂದಾನು ಎಂಬುದನ್ನು, ಅವನಿರುವ ವ್ಯಾಪ್ತಿಯನ್ನು ನಾನು ಬಲ್ಲವನೇ ಇದ್ದೇನೆ. ಸ್ವಾಮಿ, ನಿಮಗೆ ಅವರು ಎಷ್ಟೊತ್ತಿಗೆ ಬರಬಹುದು ಎನ್ನುವ ಸೂಚನೆ ಇರಬಹುದು, ನನ್ನ ಗಮನಕ್ಕೆ ಅದಿಲ್ವಲ್ಲ. ಸರಿಯೇ, ನನ್ನ ತಡವಳಿಕೆ ನನ್ನದೊಂದು ಗೊಂದಲ ಇರುವುದಿಲ್ವ ಇಲ್ಲಿ? ಯಾವುದು? ನನ್ನ ಬಗ್ಗೆ ನೀನು ತಿಳಿದವಳೇ ಇದ್ದಿ.
ನಿಂತಲ್ಲಿ ನೆಲೆ ನಿಲ್ಲಬೇಡ ಎಂಬುದಾಗಿ ಶಾಪವನ್ನು ಪಡೆದವ ನಾನು ಹೌದಾ? ಹೌದು. ಅದನ್ನೇ ವರವಾಗಿಸಿ ಹ. ಸದಾ ತಿರುಗಾಟದಲ್ಲಿಯೇ ಇರುವವ ನಾನು. ಬಹಳ ಸಮಯ ನನಗೆ ಇರ್ಲಿಕ್ಕೆ ಸಮಯವೂ ಇಲ್ಲ ಇಲ್ಲಿ. ಹೌದು. ಹ? ಮುಂದಿನ ಕಾರ್ಯ ಉಂಟಷ್ಟೇ. ಅವ ಬರುವುದರ ಒಳಗೆ ಬಂದಂತಹ ವಿಷಯವನ್ನು ನಿನ್ನೆಲ್ಲರೂ ಹೊತ್ತೇನೆ. ಹಾಗಿದ್ರೆ ನನ್ನವರಿಲ್ಲದಿರುವಂತಹ ಸಮಯವು ಗುರ್ತಿಸಿ ಹೌದು. ನನಗೆ ಹೇಳಬೇಕಾಗಿರುವಂತಹ ಸಂಗತಿಯನ್ನು ಸಂಗ್ರಹಿಸಿ ಹ. ಇಲ್ಲಿಗೆ ಬಂದದ್ದ. ಏಕಾಂತದಲ್ಲಿ ನೀನಿರುವ ಕಾಲಕ್ಕೆ ಹ. ನಿನ್ನೊಡನೆ ಸಂಭಾಷಿಸಬೇಕು ಎಂಬುದಾಗಿ ಹ. ಸಮಯವನ್ನು ಸಾಧಿಸಿಯೇ ಬಂದಿದ್ದೇನೆ. ನಾರದರಾದಂತಹ ನಿಮಗೆ ಹ್ಮ್. ಯಾವ ಏಕಾಂತವೇ ಆಗಿರಲಿ ಹ. ಇಲ್ಲದೆ ಅಂತ ಸಂದರ್ಭವೇ ಆಗಿರಲಿ ನಿಮಗೆ ಪ್ರವೇಶ ನಿಷಿದ್ಧ ಅಂತಿಲ್ಲ. ಇಲ್ಲಪ್ಪ. ಹಾಗಂತ ಬಂದಿದ್ದೀರಿ ನೀವು. ಹ. ಏನು ಹೇಳುವುದಕ್ಕೆ ಹೊರಟವರು ಗೊತ್ತಿಲ್ಲ. ಪರಮ ಪತಿವ್ರತೆ ಹ. ಸಾಧ್ವೇ ನೀನು ಎಂಬುದಾಗಿ ನುಡಿದೆ ಹೌದು. ಹ. ಅದಕ್ಕಿಂತಲೂ ಮಿಗಿಲಾಗಿ ಏನು? ಹರಿ ಶರಣೆ ನೀನು. ಗೊತ್ತುಂಟು ನನಗೆ ಹ. ನಿನ್ನ ಅಂತರಂಗದ ಆರಾಧ್ಯ ಮೂರ್ತಿ ಯಾರು ಎಂಬುದಾಗಿ. ಹೀಗಿರುವಂತಹ ಕಾಲಕ್ಕೆ ಬಂದಂತಹ ನಾನು ನಾನಾಗಿಯೇ ಬಂದವನಲ್ಲ. ಹಾಗಿಂತ ನಿಮ್ಮನ್ನು ಕಳುಹಿಸಿಕೊಟ್ಟವರು ಬೇರೆ ಇದ್ದಾರಾ? ಖಂಡಿತಕ್ಕೂ. ಯಾರು ಅವನು? ಒಂದು ಕಾರ್ಯಾರ್ಥವಾಗಿ ಹ. ಹೇಳಿ ಕಳಿಸಿದವರು ಮತ್ತೆ ಯಾರು ಅಲ್ಲ. ಯಾರು? ಸಾಕ್ಷಾತ್ ಶ್ರೀಮನ್ ನಾರಾಯಣನೇ ದಯಾದುವಿನ ಬಳಿಗಾಗಿ ನೀನು ತೆರಳಬೇಕು ನಾರದ ಎಂಬುದಾಗಿ ನುಡಿದ. ಸ್ವಾಮಿ, ಹ. ನನ್ನವರಿಲ್ಲದೆ ಇರುವಂತಹ ಸಮಯ ಸಾಧಿಸಿ ಬಂದೆ ಅಂತ ಹೇಳ್ತೀರಿ. ಹೌದು. ನೀವು ಬಂದದ್ದೇ ನನ್ನ ಬದುಕಿಗೊಂದು ಗೊಂದಲ ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ಹ್ಮ್. ಈಗ ನಿಮ್ಮನ್ನ ಕಳುಹಿಸಿಕೊಟ್ಟವನು ಹ. ಶ್ರೀಹರಿ. ಹ. ನನಗೆ ಹೇಳುವ ಧೈರ್ಯ ಇಲ್ಲ. ಹ್ಮ್. ನೀವು ಅದನ್ನು ಹೇಳ್ತೀರಿ ಅಂದ್ರೆ ಕೇಳುವ ಶಕ್ತಿಯು ನನಗಿಲ್ಲ. ಹ. ನೀವಿಬ್ರು ಸೇರಿ ಯಾಕೆ ಬಂದ್ರು? ಹ್ಮ್. ನೀವಿಬ್ರು ಯಾಕೆ ಈ ಉದ್ದೇಶವನ್ನು ಕಾದ್ರು? ಹ್ಮ್. ನನಗೊಂದು ಅರ್ಥವೇ ಆಗುದಿಲ್ಲ. ಹರಿಯ ಬಾಯಿಂದ ಹ. ಹರಿ ತಂದ ವಿಷಯವನ್ನು ಹರಿಣಾಕ್ಷಿಗೆ ಹೇಳಬೇಕು ಅಂತ ಹರಿ ತಂದವ ನಾನು. ಕಾರಣ ಏನು ಗೊತ್ತುಂಟ? ಏನ್? ಎರೆಯನ್ನು ನೋಡುವಾಗ ಎರೆಯನ್ನು ನೋಡುವಾಗ ಹೊರೆಯ ಮರಿದ ನಿವಾನಂದೆ ಹೊರೆಯ ಶರಣರಂದೆ ಹೊರೆಯ ಮರಿದಾಲು ನಿವಾನಂದೆ ಹೊರೆಯ ಶರಣರಂದೆ ಮರುಯಿದೆ ನಾನಿನಗೆಯೆಲ್ಲೋ ಪುರಗಶಯನ ಬೇಡ ಮರುಯಿದೆ ನಾನಿನಗೆಯೆಲ್ಲೋ ಪುರಗಶಯನ ಬೇಡ ಮರಿಯ ಮರೆಯ ಬೀಡಿನಿಂದ ಪುನೀತ ತೆರಳೋ ಕಯಾದು ಮಹಾಮುನಿ, ಶ್ರೀಹರಿ ಹ. ಒಂದು ಗಹನವಾದ ವಿಚಾರವನ್ನು ನಿನ್ನೊಡನೆ ಅರುಹಬೇಕು ಎಂಬುದಾಗಿ ನನ್ನನ್ನು ಕಳುಹಿಕೊಟ್ಟಿದ್ದಾನೆ. ಏನಂತೆ? ಇದು ಹ. ಮದುವೆಯಾಗಿ ನೀವು ಬಹಳ ಕಾಲ ಆಗಿ ಹೋಯಿತು ತಾನೆ. ಸತ್ಯ. ಸಂತಾನದ ನಿರೀಕ್ಷೆಯಲ್ಲಿ ನೀವಿದ್ದವರು. ಹೌದು. ಅದನ್ನರಿತಂತಹ ಶ್ರೀಹರಿ ಹ. ನನ್ನೊಡನೊಂದು ವಿಚಾರವನ್ನು ಆ ವಿಭಾಗದಲ್ಲಿ ಅರುಹಿ ಕಳುಹಿಸಿದ್ದಾನೆ. ಏನು? ಮತ್ತೇನಲ್ಲ, ಹ. ಮಕ್ಕಳಾಗಬೇಕು ಅಂತಾದರೆ ದಂಪತಿಗಳು ಕೂಡಬೇಕು ಹೌದು. ಹೌದು. ಆ ಕಾಲಕ್ಕೆ ಹ. ನೀನು ಹಾಗೂ ನಿಮ್ಮವರು ಹ. ಕೂಡುವಂತಹ ಕಾಲಕ್ಕೆ ಹ. ಅನ್ಯ ಚಿಂತೆಯ ಬಿಟ್ಟು ಹ್ಮ್. ಲೌಕಿಕವಾದಂತಹ ಯಾವೆಲ್ಲ ಚಿಂತೆಗಳಿವೆಯೋ ಅವೆಲ್ಲವನ್ನು ದೂರ ಮಾಡಿ ಆ ಕಾಲಕ್ಕೆ ಸರಿಯಾಗಿ ನೀನು ಶ್ರೀ ಹರಿಯನ್ನ ಅಂತರಂಗದಲ್ಲಿ ಧ್ಯಾನಿಸಬೇಕು. ಯಾರು? ಹರಿಯನ್ನ ನೆನಪಿಸಿಕೊಳ್ಳಬೇಕು. ನಾನು. ನೀನು ಇದನ್ನ ಹೇಳುವವರು ನಾರದರು. ಹಾಗೆ ಮಾಡಿದೆ ಅಂತ ನಾರದರಿಗೆ ಹೇಳಿದವರು ಶ್ರೀಹರಿ. ಶ್ರೀಹರಿ. ಸ್ವಾಮಿ, ಹಾ ನಿಮ್ಮಿಬ್ಬರಷ್ಟು ಬುದ್ಧಿವಂತಳಲ್ಲ ನಾನು. ಸರಿ. ನಿಮ್ಮಷ್ಟು ಜ್ಞಾನವತ್ತಯೂ ನಾನು ಅಂತ ತಿಳ್ಕೊಳ್ಳುವುದಕ್ಕೆ ಸಾಧ್ಯವೂ ಇಲ್ಲ. ಹಾ ನಾನು ತಿಳಿದುಕೊಂಡದ್ದು ಹೀಗೆ, ಹೇಗೆ? ಕೈ ಹಿಡಿದ ಗಂಡನನ್ನು ದೇವರು ಅಂತ
ಆರಾಧಿಸುವ ಸಂಸ್ಕಾರವಂತ ಹೆಣ್ಣು ನಾನು. ಅಸುರ ಕುಲದಲ್ಲಿ ನನ್ನ ಜನನ ಆಗಿರಬಹುದು, ಸರಿ. ಒಬ್ಬ ಅಸುರನನ್ನೇ ನಾನು ವರಿಸಿರಬಹುದು, ಆದ್ರೆ ಹೆಣ್ಣುತನಕ್ಕೆ ಯಾವ ಕಾರಣಕ್ಕೂ ಅಪಚಾರ ಆಗದೆ ಇದ್ದ ಹಾಗೆ ವರ್ತಿಸಿದವಳು ನಾನು. ನೀವೆಲ್ಲ ಸೇರಿ ನಮ್ಮನ್ನು ಒಳ್ಳೆಯ ಮಾರ್ಗಕ್ಕೆ ಮುನ್ನಡೆಸುವುದಕ್ಕೆ ಅವಕಾಶ ಮಾಡಿಕೊಡ್ತೀರಿ ಅಂತ ಆದ್ರೆ ಈ ಮಾರ್ಗವನ್ನು ಅನುಸರಿಸು, ನಿನಗೆ ಒಳ್ಳೆಯದಾಗ್ತದೆ ಅಂತ ಹೇಳುವುದಕ್ಕೆ ಹೊರಟವರ. ತ್ರಿಕರಣ ಪೂರ್ವಕವಾಗಿ ಗಂಡನನ್ನ ಸೇರುವಂತಹ ಸಂದರ್ಭದಲ್ಲಿ ಹೆಣ್ಣಾಗಿದ್ದವಳು ಮನಸ್ಸಿನಲ್ಲಿ ಧ್ಯಾನಿಸಬೇಕಾಗಿರುವುದು ತನ್ನ ಪತಿಯನ್ನು, ಪತಿವ್ರತೆಯ ಲಕ್ಷಣ. ಪತಿಯನ್ನಲ್ಲದೆ ನಾನು ಬೇರೆ ಆ ಹರಿಯನ್ನು ಧ್ಯಾನಿಸಬೇಕು ಅಂತ ಹೇಳ್ತಾ ಇದ್ದೀರಲ್ಲ. ಮನಸ್ಸು ಮಲಿನವಾದರೂ ದೇಹ ಮಲಿನವಾದ ಹಾಗೆ ಅಲ್ವೇ ಸ್ವಾಮಿ? ಎಲ್ಲಿಯಾದ್ರೂ ಕೂಡುವಂತ ಸಂದರ್ಭದಲ್ಲಿ ಯಾವ ಹೆಣ್ಣೆ ಆಗಿದ್ರು ಮತ್ತೊಬ್ಬ ಪುರುಷನನ್ನ ನೆನೆಸಿಕೊಳ್ತಾಳೆ ಅಂತಾದ್ರೆ ಅದು ಮಾನಸಿಕ ವ್ಯಭಿಚಾರ ಅಂತ ಆಗುದಿಲ್ವೋ? ಯಾವ ನೆಲೆಯಲ್ಲಿ ಆಗುತ್ತದೆ ಎನ್ನುವುದು ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಹಾಗಾಗುದಿಲ್ಲ. ಅದು ನೀನು ಪರ ಪುರುಷನನ್ನು ನೆನೆಯಬೇಕು ಅಂತ ನಾನು ಹೇಳುವುದಿಲ್ಲವಲ್ಲ. ನನ್ನ ಪಾಲಿಗೆ ಹರಿಯು ಪರಪುರುಷನೇ ಅಲ್ವೇ? ಹರಿ ಪುರುಷನಲ್ಲ, ಪರಮ ಪುರುಷ, ಪುರುಷೋತ್ತಮ ಅಂತ ಅನಿಸಿಕೊಂಡವ. ಹೌದ? ಈ ಲೋಕದ ಪಾಲನಾ ಕರ್ತೃವಾಗಿ ಚರಾಚರ ಜೀವ ಪ್ರಪಂಚವನ್ನ ಅವ ಸಾಕಿ ಸಲಹುವ ಬೆಳೆಸುವ ಕಾರ್ಯಕ್ಕೆ ಮುಂದಾಗಿದ್ದಾನೆ. ಹೌದಷ್ಟೇ ಸ್ವಾಮಿ? ಪರಪುರುಷನಲ್ಲ, ಪರಮ ಪುರುಷನಾಗಿರುವಂತಹ ಹರಿಯನ್ನ ನೀನು ಧ್ಯಾನಿಸಬೇಕು ಅಂತ ಹೇಳುವುದಕ್ಕೆ ಹೊರಟಿದ್ದೀರಿ. ನಿಮ್ಮ ಮಾತನ್ನು ಅಲ್ಲಗಳೆಯುವುದಿಲ್ಲ ನಾನು. ಆದ್ರೆ ಇನ್ನೊಂದು ಸಂಶಯ ಅಲ್ವೇ? ಏನು? ಶ್ರೀಮನ್ ನಾರಾಯಣನೇ ನಿಮ್ಮನ್ನು ಇಲ್ಲಿಯವರೆಗಾಗಿ ಕಳುಹಿಸಿ ನನ್ನಲ್ಲಿ ಈ ಕೆಲಸವನ್ನು ಮಾಡಿಸುವುದಕ್ಕೆ ಮುಂದಾಗ್ತಾನೆ ಅಂತ ಆದ್ರೆ ನಾನು ಆ ಕಾರ್ಯದಲ್ಲಿ ನಿರ್ಯುಕ್ತಳಾಗ್ತೇನೆ. ಆದ್ರೆ ಒಂದು ಮಾಡುವಂತ ಸೂಚನೆ ಕೊಟ್ಟವರಿಗೆ ಆ ಕಾರ್ಯದಲ್ಲಿ ಮುಂದೆ ಏನಾಗುತ್ತದೆ ಎನ್ನುವಂಥದ್ದು ನಿಮಗೆ ಹೇಳಿರ್ಬೇಕಲ್ಲ. ಏನಾಗ್ತದಂತೆ? ಪರಿಣಾಮದಲ್ಲಿ ಸತ್ ಸಂತಾನವೊಂದು ನಿನ್ನ ಗರ್ಭಾಂಬುದಿಯಲ್ಲಿ ಉದಯಿಸಲಿದೆ. ಅಲ್ಲಿ ಒಬ್ಬ ಪುತ್ರ ಜನಿಸಿ ನಿಮ್ಮ ಕುಲೋದ್ಧಾರಕನಾಗಿ ಮುಂದೆ ಬೆಳೆಯಲಿದ್ದಾನೆ. ಅವ ಹರಿ ಶರಣನಾಗಿ ಹರಿಹರರಲ್ಲಿ ಭೇದ ಇಲ್ಲ ಎಂಬುದನ್ನು ನಿಮ್ಮವರಿಗೆಲ್ಲ ತಿಳುಹಿ ಅವನೊಬ್ಬ ಶರಣ ಶ್ರೇಷ್ಠನಾಗಿ ನಿಮ್ಮ ಕುಲಕ್ಕೆ ಶ್ರೇಷ್ಠತೆಯನ್ನು ಜ್ಯೇಷ್ಠತೆಯನ್ನು ತರಬಲ್ಲಂತಹ ಪರಮ ಭಕ್ತನೊಬ್ಬ ಜನಿಸ್ತಾನೆ. ಹೀಗೆ ಮಾಡಿದ ಕಾಲಕ್ಕೆ ನಿನ್ನದಾದಂತಹ ತಾಯ್ತನ ಎನ್ನುವುದು ಸಾರ್ಥಕವಾಗುತ್ತದೆ. ಈ ಎಲ್ಲ ಮಾತುಗಳು ನನ್ನದಲ್ಲ, ಹರಿಯ ಮುಖವಾಣಿಯಾಗಿ ಇದೆಲ್ಲವನ್ನೂ ಕೊಟ್ಟಿದ್ದೇನೆ ನಿನಗೆ. ದಯಾಳು, ಗರಣಿ ಬಲಿಲಾರಿ ದಿಟ್ಟಲು ನಿಬನಾರದ ಬೇಡ ಧ್ವನಿಯದು ಮಾತನಿದೆ ಮಾತನಿದೆ ನಾಮಯ. ಕ್ಷಣ ಹೊತ್ತಿನ ಬದಲು ಬಂದಿರುವಂತಹ ಸುರಮುದಿಗಳನ್ನು ಕರೆತಂದೆ ಉಪಚರಿಸಿದೆ, ಸತ್ಕರಿಸಿದೆ. ಮುಖವಾಣಿಯಿಂದ ಬಂದಿರುವಂತಹ ಮಾತುಗಳನ್ನೆಲ್ಲ ಕೇಳುವುದಕ್ಕೆ ಏಕಾಗ್ರತೆಯಿಂದಲಾಗಿ ಮೈಯೆಲ್ಲ ಕಿವಿಯಾಗಿ ಆಲಿಸುವುದಕ್ಕೆ ಮುಂದಾಗ್ತಾ ಇದ್ರೆ ಹೇಳಿದ ಮಾತಾದರೂ ಎಂತದ್ದು? ಒಬ್ಬ ಮಹಾ ಪತಿವ್ರತೆ ಅಲ್ಲ, ಒಬ್ಬ ಸತ್ಕುಲ ಪ್ರಸೂತಿಯಾಗಿರುವಂತಹ ಹೆಣ್ಣಿನ ಜೀವನದಲ್ಲಿ ನಡೆಯುವಂತಹ ಗಂಡನ ಮಿಲನದ ಹೊತ್ತಿಗೆ ಇನ್ನೊಬ್ಬರನ್ನು ಧ್ಯಾನಿಸಬೇಕು ಎನ್ನುವಂತಹ ಸೂಚನೆ ಬರುತ್ತದೆ ಅಂತ ನಾನು ಯೋಚನೆಯೇ ಮಾಡಿರಲಿಲ್ಲ. ಹರಿ ನನ್ನ ಪಾಲಿಗೆ ಪರಪುರುಷ ಅಲ್ಲ, ಹರಿ ಪರಮ ಪುರುಷನಿದ್ದಾನೆ. ಹಾಗಿದ್ರೆ ಈಗ ಆ ರೀತಿ ನಾನು ವರ್ತಿಸಿದೆ ಅಂತಾದ್ರೆ ಮುಂದೆ ಏನಾಗುತ್ತದೆ ಎನ್ನುವುದಾಗಿ ಹರಿ ಹೇಳಿರುವಂತಹ ವಿಷಯ. ನನ್ನ ಗರ್ಭಾಂಬುದಿಯಲ್ಲಿ ಈ ಪ್ರಪಂಚದ ಬೆಳಕನ್ನು ಕಾಣುವಂತಹ ಮಗು ಹರಿಭಕ್ತನಾಗ್ತಾನೆ. ಅವನಿಂದಲಾಗಿ ಅಸುರ ಕುಲ ಎನ್ನುವಂಥದ್ದೇ ಉದ್ಧಾರವಾಗಿ ಹೋಗುತ್ತದೆ. ಸದಾ ಕಾಲದಲ್ಲಿಯೂ ಸುರಾಸುರರ ಮಧ್ಯದಲ್ಲಿ ಉಂಟಾಗುತ್ತಿರುವಂತಹ ಸಮರ ಎನ್ನುವಂಥದ್ದು ದೂರವಾಗಿ ಸಾಮರಸದ ಬದುಕು ಎನ್ನುವಂಥದ್ದು ನಿರ್ಮಾಣವಾಗುತ್ತದೆ. ಕೈಯಾದು ನೀನಿಷ್ಟು ಮಾಡಿದೆ ಅಂತಾದ್ರೆ ನಿನ್ನಿಂದಲಾಗಿ ಅಸುರ ಕುಲ ಎನ್ನುವಂತಹದ್ದು ಉದ್ಧಾರವಾಗುತ್ತದೆ. ನಿನ್ನಿಂದಲಾಗಿ ಅಸುರ ಕುಲದಲ್ಲಿ ಲೋಕೋದ್ಧಾರರಾಗಿರುವಂತಹ ಒಬ್ಬ ಮಗು ಶರಣ ಶ್ರೇಷ್ಠನಾಗಿ ಹರಿಭಕ್ತನಾಗುತ್ತಾನೆ. ಅಸುರರನ್ನು ಉತ್ತರಿಸುತ್ತಾನೆ.